ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026-27ನೇ ಸಾಲಿನ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ. ನಾಳೆ ಅಂದರೆ ಫೆಬ್ರವರಿ 1ಕ್ಕೆ. ಸಹಜವಾಗಿ ನಿರೀಕ್ಷೆ ಇದೆ. ಸತತ 9ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಸೊ ಯಾವೆಲ್ಲ ಕ್ಷೇತ್ರಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿರುವಂಥದ್ದು. ಅದರ ಜೊತೆಗೆ ಪಂಚರಾಜ್ಯ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಈ ಬಜೆಟ್ ರಾಜಕೀಯ ಇರದೆ ಜನಪರವಾಗಿರಲಿ ಅನ್ನುವಂಥ ಎಲ್ಲರ ಆಶಯ ಕೂಡ ಇರುವಂಥದ್ದು. ಸೊ ಹಂಗಾಗಿ ನಾಳೆ ನಡೆಯುವಂಥ ಬಜೆಟಲ್ಲಿ ಯಾರಿಗೆಲ್ಲ ಅನುಕೂಲ ಆಗತ್ತೆ, ಪ್ರಮುಖವಾಗಿ ಕೃಷಿ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಏನಾದರೂ ವ್ಯವಸ್ಥೆ ಇರುತ್ತಾ, ಅದರ ಜೊತೆಗೆ ವಿಪರೀತವಾಗಿ ಈ ಬೆಳ್ಳಿ ಬಂಗಾರದ ರೇಟ್ ಜಾಸ್ತಿ ಆಗ್ತಿದೆಯಲ್ಲ, ಅಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂಥ ಸಾಧ್ಯತೆ ಇರುತ್ತಾ, ಅದಕ್ಕೇನಾದರೂ ಅನುಕೂಲ ಮಾಡಿಕೊಳ್ಳಾಗತ್ತಾ, ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಅಥವಾ ಕರ್ನಾಟಕಕ್ಕೆ ಏನು ನಿರೀಕ್ಷೆ ಮಾಡಬಹುದು ಕೇಂದ್ರ ಬಜೆಟ್ನಿಂದಾಗಿ ಅನ್ನುವಂಥದ್ದು. ಇದೆಲ್ಲ ನಾನಾ ಆಲೋಚನೆಗಳು, ಲೆಕ್ಕಾಚಾರಗಳು ಇದ್ದಾವೆ. ಜನರ ಲೆಕ್ಕಾಚಾರ ಏನು, ಕೇಂದ್ರ ಸರ್ಕಾರದ ಲೆಕ್ಕಾಚಾರ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಕೇಂದ್ರ ಬಜೆಟ್ ಭಾರಿ ನಿರೀಕ್ಷೆ. ಸತತ 9ನೇ ಬಾರಿಗೆ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇರುವಂಥದ್ದು ನಿರ್ಮಲಾ ಸೀತಾರಾಮನ್ ಅವರು. ಸಹಜವಾಗಿ ಸಾಕಷ್ಟು ನಿರೀಕ್ಷೆ ಮತ್ತು ಕರ್ನಾಟಕದ ಪ್ರತಿನಿಧಿ ಕೂಡ ಅವರು. ಸೊ ಕಾದು ನೋಡಬೇಕು ಈ ಬಾರಿ ಬಜೆಟಲ್ಲಿ ಕರ್ನಾಟಕಕ್ಕೆ ಏನು ಸಿಗತ್ತೆ ಅಂತೇಳಿ. ಸೊ ನಾಳೆ ಕೇಂದ್ರ ಬಜೆಟ್ 2026 ಮತ್ತು 27ನ ಬಜೆಟ್ ಇದು. 9ನೇ ಬಾರಿ ಬಜೆಟನ್ನು ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್. ಭಾರಿ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಈ ಒಂದು ಕೇಂದ್ರ ಬಜೆಟ್. ಮಹತ್ವದ ಯೋಜನೆಗಳ ಘೋಷಣೆಯ ಸಹಜವಾಗಿ ನಿರೀಕ್ಷೆ ಇದೆ. ಬಡ ಮಧ್ಯಮ ವರ್ಗಕ್ಕೆ ಬಂಪರ್ ಕಾದಿದೆಯಾ ಅನ್ನೋದು. ಬಜೆಟ್ ಅಂತ ಹೇಳಿದ ತಕ್ಷಣ ಸಹಜವಾಗಿ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗಕ್ಕೆ ಏನೆಲ್ಲ ಅನುಕೂಲ ಆಗತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿರುತ್ತೆ. ರೈತರಿಗೆ, ಕೃಷಿ ಕ್ಷೇತ್ರಕ್ಕೆ ಏನೆಲ್ಲ ಅನುಕೂಲ ಆಗಬಹುದು, ಷೇರು ಮಾರುಕಟ್ಟೆ ಅಂತ ಬಂದಾಗ, ಆಮೇಲೆ ಮೌಲ್ಯ, ಈ ಒಂದು ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇದೆ, ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ವಿಚಾರ. ಸೊ ಉದ್ಯೋಗ ಸೃಷ್ಟಿಗೆ ಕೇಂದ್ರ ಸರ್ಕಾರ ಒತ್ತು ನೀಡುತ್ತಾ ಅನ್ನೋದು. ಚಿನ್ನ ಮತ್ತು ಬೆಳ್ಳಿಯ ರೇಟ್ ಇದೆಯಲ್ಲ, ಇದೆಲ್ಲವೂ ಕೂಡ ಗಗನಕ್ಕೆ ಏರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗತ್ತಾ, ಏನೆಲ್ಲ ಗುಡ್ ನ್ಯೂಸ್ ಕೊಡಬಹುದು ಅನ್ನುವಂಥದ್ದು. ಇನ್ನು ಆರ್ಥಿಕ ಬೆಳವಣಿಗೆ ಉತ್ತೇಜನಕ್ಕೆ ಟಾನಿಕ್ ಸಿಗತ್ತಾ ಈ ಕೇಂದ್ರ ಸರ್ಕಾರದಿಂದ, ಈ ಒಂದು ಬಜೆಟ್ನಿಂದ ಅಂಥೇಳಿ. ತೆರಿಗೆದಾರರಿಗೆ ಗುಡ್ ನ್ಯೂಸ್ ಕೊಡುತ್ತಾ ಅಂಥೇಳಿ. ಹೊಸ ತೆರಿಗೆ ಇರುವಂಥದ್ದು, ಈಗ ಸ್ಲ್ಯಾಬ್ ಬದಲಾವಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಸ್ಲ್ಯಾಬಲ್ಲಿ ಯಾರಿಗೆಲ್ಲ ಅನುಕೂಲ ಆಗತ್ತೆ ಅನ್ನುವಂಥದ್ದು. ಸೊ ಹಂಗಾಗಿ ಸಹಜವಾಗಿ ಈ ಬಾರಿ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಪ್ರಮುಖವಾಗಿ ಚುನಾವಣೆಯನ್ನು ಬಿಟ್ಟು ಇದು ರಾಜಕೀಯ ಬಜೆಟ್ ಆಗದೆ ಒಂದು ಜನಪರವಾಗಿ ಬಜೆಟ್ ಆದರೆ ಒಳ್ಳೆಯದು. ಬಟ್ ಸಹಜವಾಗಿ ನಿರೀಕ್ಷೆ ಇದೆ. ಈ ಬಜೆಟಲ್ಲಿ ಏನೆಲ್ಲ ನಿರೀಕ್ಷೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಈ ಬಜೆಟ್ ಮಂಡನೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ, ಅದರ ಜೊತೆಗೆ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಈ ಬಜೆಟ್ ವಿಚಾರವಾಗಿ ಒಂದ್ಸಲ ಕೇಳ್ಕೊಂಡು ಬರೋಣ ಬನ್ನಿ. ಇಲ್ಲ ನೋಡಿ, ನಾನಂತೂ ನಿರೀಕ್ಷೆಗಳು ನಂದು ಶೂನ್ಯ. ಕೇಂದ್ರ ಸರ್ಕಾರದಿಂದ 12 ವರ್ಷ ಆಯಿತು. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಹೇಳಿ, ಅಥವಾ ಏನು ಘೋಷಣೆ ಮಾಡಿದ್ದಾರೆ ಅದು ಅನುಷ್ಠಾನಕ್ಕೆ ಆಗಿದೆಯಾ ಹೇಳಿ. ನಿರ್ಮಲಾ ಸೀತಾರಾಮನ್ ಅವರು 2 ಸರಿ ಇಲ್ಲಿಂದನೇ ಹೋಗಿರೋದು. ಅಟ್ಲೀಸ್ಟ್ ಕನ್ನಡಿಗರ ಒಂದು ಸ್ವಲ್ಪ ಮಟ್ಟಿಗೆ ಋಣ ತೀರಿಸ್ಬೋದಾ ಇಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಏನಾದರೂ ಮಾಡಿದಾರ ವಿಶೇಷವಾಗಿ ನಮಗೆ ಹೇಳಿ. ಈಗ ನಾವು ಯಾವ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಅಂದರೆ ಕರ್ನಾಟಕದವ್ರು ನಾವು ಅವ್ರದ್ದೇನು ಸಾಲವನ್ನು ನಾವು ಕೊಟ್ಟಿದ್ದೀವಿ ಅದು ತೀರಿಸಿದ್ರೆ ಸಾಕಾಗಿದೆ ನಮಗೆ. ನಮ್ಮ GST ಪಾಲು ಬಂದರೆ ಸಾಕಾಗಿದೆ ನಮಗೆ. ನಾವೇನು JJMನಲ್ಲಿ 15,000 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೀವಿ, ಅದು ಬಂದರೆ ಸಾಕಾಗಿದೆ. 2,500 ಕೋಟಿ ರೂಪಾಯಿ ಏನು 15 ಫೈನಾನ್ಸ್ ನಮ್ಮ ಪಂಚಾಯತದ್ದು ಬಂದರೆ ಸಾಕಾಗಿದೆ. ನಾವೇನು ತೆರಿಗೆ ಕೊಡ್ತಾಯಿದ್ದೀವಿ ಅದ್ರ ಪಾಲು ಬಂದರೆ ಸಾಕಾಗಿದೆ ನಮಗೆ. ನಂದಂತೂ ಈ ಮೋದಿ ಸರ್ಕಾರದಿಂದ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಇರ್ಬೋದು, ಈ ಬಜೆಟಿಂದ ಇರ್ಬೋದು ಶೂನ್ಯ ನಿರೀಕ್ಷೆ ಇದೆ. ನಮ್ಮ ಪಾಲು ನಮ್ಮ ಕೊಡಿ ಸ್ವಾಮಿ, ನಾವು ದೇಶನೂ ಕಟ್ತೀವಿ, ರಾಜ್ಯನೂ ಕಟ್ಟಿದ್ದೀವಿ. ನೋಡಿ, ರಾಜ್ಯಕ್ಕೆ GST ಪಾಲು ಏನಿದೆ ಅದನ್ನು ನಮಗೆ ಕೊಡಬೇಕಾದಂಥದ್ದು. ಜೊತೆಗೆ ನಮಗೆ ಹಳೇದು ಬಾಕಿ ಇದೆ, ಮತ್ತು ಹೊಸದಾಗಿ ಕೊಡಬೇಕಾದದ್ದನ್ನು ಕೂಡ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಜೊತೆಗೆ ಹಳೇದು ಕೂಡ ಕೊಡಬೇಕು ಅಂತ. ಎರಡನೇದು, ನಮಗೆ JJM ಅಂತ ಇಡೀ ದೇಶದಲ್ಲಿ ಜಲ್ ಜೀವನ್ ಮಿಷನ್ನು ವಾಟರ್ ಸಪ್ಲೈ ಮನೆಗೆ ಗಂಗೆ ಅಂತೇಳಿ ಏನು ಮಾಡಿದ್ದಾರೆ, ಅದನ್ನು 50-50 ರೇಷಿಯೋನಲ್ಲಿ ಮಾಡಬೇಕು ಅಂತೇಳಿ ನಾವೇ ಹಣ ಖರ್ಚು ಮಾಡ್ಕೊಂಡಿದ್ದೇವೆ. ನಮಗೆ ಅದರಲ್ಲಿ
13,000 ಕೋಟಿಗೂ ಹೆಚ್ಚು ಹಣ ನಮಗೆ ಬರಬೇಕಾಗಿದೆ, ಅದು ಇನ್ನೂ ಕೂಡ ಬರಲಿಲ್ಲ. ಮತ್ತು ಹಿಂದೆ ಭದ್ರಾ ಪ್ರಾಜೆಕ್ಟಿಗೆ 5,300 ಕೋಟಿ ಕೊಡ್ತೇವೆ ಅಂತ ಹೇಳಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದರು, ಅದನ್ನು ಕೂಡ ಕಳೆದ ಇಡೀ ವರ್ಷ ನಮ್ಗೆ ಕೊಡಲಿಲ್ಲ. ಇದೆಲ್ಲ ಬೇಡಿಕೆಗಳು ನಮ್ಮವು ಇದ್ದಾವೆ. ಅದರ ಜೊತೆಗೆ ಹೊಸದಾಗಿ ಏನಾದರೂ ಕೂಡ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನ್ನೋದನ್ನು ಹೊರತುಪಡಿಸಿ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಲೇಬೇಕು. ಅವರು ಬೆಂಗಳೂರಿಗೆ ಆಗಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗಾಗಲಿ ನಮಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ನೋಡೋಣ, ಕಾದು ನೋಡಬೇಕು. ನಾನಂತೂ ನಾಳೆ ಕೇಂದ್ರದ ಬಡ್ಜೆಟ್ ಇದೆ. ಮೋದಿಜಿಯವರ ಸರ್ಕಾರ ಕರ್ನಾಟಕದ ಬಗ್ಗೆ ಬಹಳ ವಿಶ್ವಾಸದಿಂದ ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅಂತ ನಾನಾದರೂ ಅಂದ್ಕೊಂಡಿದ್ದೇನೆ. ಶ್ರೀಮತಿ ಸೀತಾರಾಮನ್ಜಿಯವರು ಕೂಡ, ನಿರ್ಮಲಾ ಸೀತಾರಾಮನ್ಜಿಯವರು ಕೂಡ ನಮ್ಮ ರಾಜ್ಯದವರೇ ಆಗಿದ್ದಾರೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ಟು ಕರ್ನಾಟಕ ಅಂತ ಅನ್ನೋದು ನಮ್ಮ ಇದಿದೆ. ನೋಡೋಣ, ನಾಳೆವರೆಗೂ ನಾನಂತೂ ನಾಳೆ ಕೇಂದ್ರದ ಬಡ್ಜೆಟ್ ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ FKCCIನ ಮಾಜಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ JR ಬಂಗೇರ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂಥ ಸಂಖ್ಯತ್ ಅವರು ಜಾಯ್ನ್ ಆಗಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಆರ್ಥಿಕ ತಜ್ಞರಾಗಿರುವಂಥ ಡಾಕ್ಟರ್ ಹೇಮಂತ್ ಕುಮಾರ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹೇಮಂತ್ ಸರ್, ನಿಮ್ಮ ಹತ್ರನೇ ಬರ್ತೀನಿ. ಇದು ದಾಖಲೆಯ ಬಜೆಟ್ ಆಗುತ್ತೆ. ಸತತ 9ನೇ ಬಾರಿಯ ಬಜೆಟ್ ಮಂಡನೆ ಮಾಡ್ತಾ ಇರುವಂಥ ನಿರ್ಮಲಾ ಸೀತಾರಾಮನ್ ಅವರು ಏನೆಲ್ಲ ನಿರೀಕ್ಷೆ ಮಾಡ್ಬೋದು? ಇದು ವರ್ಲ್ಡ್ನಲ್ಲಿ ಒಂದು 100 ವರ್ಷದಲ್ಲಿ ಆಗ್ತಾ ಇರೋ ಒಂದು ಏನಂತಾರೆ ಜಿಯೋಪಾಲಿಟಿಕಲ್ ಚೇಂಜಸ್, ಟರ್ಮಾಯಿಲ್ ಏನಂತೀವಿ ನಾವು, ಅದರಲ್ಲಿ ಬರ್ತಾ ಇರೋ ಈ ಬಜೆಟ್. ಈ ಬಜೆಟ್ಟು ತುಂಬ ಮುಖ್ಯವಾಗುತ್ತೆ. ಯಾತಕ್ಕೆ ಅಂದರೆ ಇಂಡಿಯಾ ಡಬಲ್ ಎಚ್ ಸ್ವೋರ್ಡಲ್ಲಿ ನಿಂತಿದೆ. ಈ ಕಡೆ ಒಂದು ಸ್ವಲ್ಪ ಚೆನ್ನಾಗಿ ನಾವು ನಡ್ಕೊಂಡ್ರೆ ನಮಗೆ ಚೈನಾ ಹೇಗೆ 25 ವರ್ಷದಲ್ಲಿ ನಾವು ಬೆಳ್ಕೊಂಬಂದ್ವೋ ಅದೇ ದಾರಿಯಲ್ಲಿ ಇವಾಗ ಬೆಳೆಯೋ ಅವಕಾಶಗಳಿದೆ. ಅದೇ ಹಂತದಲ್ಲಿ ಈ ಲಾಸ್ಟ್ 10 ವರ್ಷದಿಂದ ಈ ಸರ್ಕಾರ ಅದರ ಮೇಲೆ ಕೆಲಸಗಳನ್ನೂ ಮಾಡ್ಕೊಂಬಂದಿದೆ. ಎಕ್ಸಾಂಪಲ್ ಏನು ಮಾಡಿದ್ದಾರೆ, ಇವರು ಪೋರ್ಟ್ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ, ಹೈವೇಗಳನ್ನು ಕಂಪ್ಲೀಟಾಗಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ನಾವು ರಾಜಸ್ಥಾನ್ನಿಂದ ಉತ್ತರ ಪ್ರದೇಶ್, ಡೆಡ್ ಲಾಕ್ ಕಂಟ್ರೀಸ್ ಹೇಳ್ತೀವಿ, ಲ್ಯಾಂಡ್ ಲಾಕ್ ಕಂಟ್ರೀಸ್ ಅಂತ, ಉತ್ತರ ಪ್ರದೇಶ್ ಇದನ್ನೆಲ್ಲದನ್ನು ರಾಜಸ್ಥಾನ್ ಇದರಲ್ಲೇ ದೇ ಆರ್ ಮೇಕಿಂಗ್ ಅ ವೆರಿ ಬಿಗ್ ಪ್ರಾಜೆಕ್ಟ್. ಡೆಸರ್ಟ್ನಿಂದಾನೇ ಒಂದು ಕಾಲುವೆ ಹೋಗಬೇಕು ಓಷನ್ಗೆ ಅನ್ನೋದಕ್ಕೆ ಮಾಡ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆ ಇಟ್ಕೊಂಡ್ರೆ, ಯಾತಕ್ಕೆ ಈ ಪದ ನಾನು ಹೇಳಿದೆ ನಿಮಗೆ, ಯಾತಕ್ಕೆ ವರ್ಲ್ಡ್ ಒಂದು ಇದಿದೆ. ಅಮೇರಿಕಾ ನಮ್ಮ ದೊಡ್ಡಪ್ಪ, ನಾನು ಯಾವಾಗಲೂ ಕರೆಯೋದನ್ನು ದೊಡ್ಡಪ್ಪ ಅಂತಲೇ. ಈ ದೇಶ 25-30 ವರ್ಷದಿಂದ MNC, ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಅಂತ ಏನು ಬೊಂಬಡಿ ಬಜಾಯಿಸ್ತಾ ಇತ್ತೋ, ಈಗ ಉಲ್ಟಾ ಹೋಗಿ ನಮ್ಮ ದೇಶ ಅಮೇರಿಕಾ ಫಸ್ಟ್ ಅಂತ ಹೇಳಿ ವರ್ಲ್ಡಿನ ಜಿಯೋಪಾಲಿಟಿಕ್ಸ್ ಆರ್ಡ್ರನ್ನ ರೀಸೆಟ್ ಮಾಡ್ತಾ ಇದ್ದಾರೆ. ಇದರಿಂದ ಏನು ಮುಖ್ಯವಾಗಿ ಎಫೆಕ್ಟ್ ಆಗ್ತಿದೆ ಅಂದರೆ, ಮೊದಲೇನಾಗ್ತಿತ್ತು, ಜನ ಜಾಗ್ರಫಿಕಲ್ ಲೊಕೇಶನ್ ಮೇಲೆ ಕಿತ್ತಾಡ್ತಿದ್ರು. ಈಗ ವರ್ಲ್ಡ್ ವಿಲ್ ಗೆಟ್ ರೀಆರ್ಗನೈಸ್ಡ್ ಆನ್ ದ ಬೇಸಿಸ್ ಆಫ್ ರಿಸೋರ್ಸ್ ರೀಸ್ಟ್ರಕ್ಚರಿಂಗ್, ನಾಟ್ ಜಾಗ್ರಫಿಕಲ್ ರೀಸ್ಟ್ರಕ್ಚರಿಂಗ್. ಹಂಗಂದ್ರೇನು, ಎಲ್ಲಿ ಏನಪ್ಪ ಸಂಪತ್ತುಗಳಿದೆ ಆ ರೀಸ್ಟ್ರಕ್ಚರಿಂಗ್ ಮೇಲೆ ವರ್ಲ್ಡ್ ಮೂವ್ ಆಗ್ತಾ ಇದೆ. ಅದಕ್ಕೆ ಮೂಲತಃ ಎಲ್ಲರೂ ಮಾತಾಡ್ತಿದ್ದಾಗ ಚಿನ್ನ ಬೆಳ್ಳಿ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ ಎಲ್ಲ ಈ ಕಾರಣಗಳಿಗೆ. ಆ ಕಡೆ ಯುಕ್ರೇನ್ ರಷ್ಯಾ ಒಂದು ಕಡೆ ಆಯಿತು ಅಂದರೆ, ಈ ಕಡೆ ಕಂಡು ಕೇಳದಂಥ ಅಮೇರಿಕಾ ಒಂದು ದೇಶ ನಡೀತಾ ಇದ್ದಿದ್ದ ದೇಶದ ಮೇಲೆ ಒಂದು ಕ್ಷುಲ್ಲಕ ಕಾರಣ ಹಾಕ್ಬಿಟ್ಟು ವೆನೆಜುವೆಲಾನ್ ತೊಗೊಂಡ್ಬಿಡ್ತು. ವೆನೆಜುವೆಲಾ ತುಂಬ ಜನಕ್ಕೆ ಗೊತ್ತಿಲ್ಲ, ಪ್ರಪಂಚದಲ್ಲೇ ಅತಿ ದೊಡ್ಡ ಆಯಿಲ್ ರಿಸರ್ವ್ ಇರೋ ಕಂಟ್ರಿ. ಅದು ಅಮೇರಿಕಾಗೆ ಕೇವಲ ಹತ್ತಿರ ಇದೆ. ಅವ್ರಿಗೆ ಚೀಪೆಸ್ಟ್ ಆಯಿಲ್ ಸಪ್ಲೈ ಶುರುವಾಗುತ್ತೆ. ಈಗ ಇರಾನನ್ನು ಕಂಟ್ರೋಲ್ ತೊಗೊಳಕ್ಕೆ ಬರ್ತಾ ಇದ್ದಾರೆ. ಇರಾನನ್ನು ಇವಾಗ ಒನ್ ಆಫ್ ದ ಮೇನ್ ರೀಸನ್ ಬೆಲೆಗಳು ಏರ್ತಾ ಇರೋದು ಯಾಕೆಂದರೆ ಇರಾನ್ ತೊಗೊಳ್ತಾ ಇದ್ದಾರೆ. ಇರಾನ್ನಲ್ಲಿ ಕಿಂಗನ್ನು ಬೇರೆ ಕೂರಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಇಟ್ ಬಿಕಮ್ಸ್ ಪಪೆಟ್. ಈಗೇನಾಯಿತು, ಸೌದಿ ಅರೇಬಿಯಾ, ಕತಾರು ಇವರು ಪಪೆಟ್ಟಲ್ಲೇ ಆಯಿತು. ಇದರ ಎಲ್ಲ ಸ್ಟ್ರಕ್ಚರ್ ನೋಡಿದಾಗ ವರ್ಲ್ಡಿನ ಆಲ್ಮೋಸ್ಟ್ ಬಜೆಟ್ ಮಂಡನೆ ಕೇವಲ ದೇಶಕ್ಕೆ ಅಷ್ಟೇ ಕಾತುರಲ್ಲ, ಇಡೀ ವಿಶ್ವಕ್ಕೆ ಕಾತುರ. ಹೌದು, 65% ಅಷ್ಟು ಏನಾಗಿದೆ ಸರ್, ಈಗ ಆಯಿಲ್ ಎಲ್ಲ ಅಮೇರಿಕಾ ಕೈಯಲ್ಲಿ ಕಂಟ್ರೋಲ್ಗೆ ಹೋಗುತ್ತೆ.
ಯುರೋಪ್ ಯಾವತ್ತೂ ಅಮೇರಿಕಾನ ಬಲಗೈ ಬಂಟ ಅಂತ ಇದ್ದವ್ರನ್ನ ಅವ್ರಿಗೂ ಅಮೇರಿಕ ಕೈ ಕೊಡ್ತಾ ಇದ್ದಾರೆ. ಯಾತಕ್ಕೆ ಈ ಮುನ್ನುಡಿ ಕೊಟ್ಟೆ ಅಂದರೆ, ಈಗ ನೋಡಿ ಆಗ್ತಾ ಇರೋ ಬೆಳವಣಿಗೆಗಳು, ಕೋವಿಡ್ ಅದು ನಮಗೆ ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಇವಾಗ ವರ್ಲ್ಡ್ ಒಂದು ಹೊಸ ಫಿಲಾಸಫಿ ಏನು ಬರ್ತಾ ಇದೆ ಅಂದರೆ ಚೈನಾ +1 ಅನ್ನೋ ಕಾನ್ಸೆಪ್ಟಲ್ಲಿ ಬರ್ತಿದ್ದಾರೆ. ಈಗ +1 ಇಂಡಿಯಾ ಆಗ್ತಾ ಇದೆ. ಇವಾಗ ನಮ್ಮ ಯುರೋಪಿಯನ್ ಯೂನಿಯನ್ ಇಂಡಿಯಾ ಜೊತೆ ಒಂದು ದೊಡ್ಡ ಒಪ್ಪಂದ ಮಾಡ್ಕೊಳ್ತಾ ಇದೆ. ಇದರಿಂದ ಅವರು 99% ಅಷ್ಟು ಅವರ ಪ್ರಾಡಕ್ಟ್ಸು, ನಮ್ಮ ಪ್ರಾಡಕ್ಟ್ಗಳಿಗೆ ಟ್ಯಾರಿಫ್ಸ್ನ ಕಮ್ಮಿ ಮಾಡಿದ್ದಾರೆ. ಅವ್ರ ಪ್ರಾಡಕ್ಟ್ಗಳಿಗೆ ನಾವು ಮಾಡಿದ್ದೀವಿ. ಹೀಗೆ ಮಾಡ್ಕೊಂಡಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ಒಂದು ದೊಡ್ಡ ಟೆಕ್ನಾಲಜಿಗಳು ಇವಾಗ ಚೈನಾಗೆ ಹೇಗೆ ಎಕ್ವಿಪ್ಮೆಂಟ್ ಸಿಕ್ತು, ಬ್ಲೂ ಪ್ರಿಂಟ್ ಸಿಕ್ತು, ದೊಡ್ಡ ಮಿಷನರಿ ಎಕ್ವಿಪ್ಮೆಂಟ್ ಸಿಕ್ತು, ಯುರೋಪಿಂದ ನಮಗೆ ಸಿಗುತ್ತೆ ಇನ್ಮೇಲಿಂದ. ಈಗ ಏನೋ ತಾತ್ಕಾಲಿಕವಾಗಿ ಇದು ಒಂದು ದೊಡ್ಡ ಮಾರ್ಕೆಟ್ ಓಪನ್ ಆಯಿತು. ಬ್ರಿಟನ್ ಜೊತೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೌತ್ ಆಫ್ರಿಕಾ ಮತ್ತು ಬ್ರೆಜಿಲ್ ಜೊತೆ ನಮ್ಮ ಅಗ್ರಿಮೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಇದೊಂದು ಮುಗಿಸ್ತೀನಿ. ಇದು ಇವತ್ತಿಗೆ ತಕ್ಕಂತೆ ಅಮೇರಿಕಾ ಏನಾಗಿದೆ, ಇವತ್ತಲ್ಲ ನಾಳೆ ಅದರ ಟ್ಯಾರಿಫನ್ನು ಕಮ್ಮಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದೆ. ನಮಗಿವತ್ತೇನಾಗ್ತಿತ್ತು, ಮೊದಲು ಅಮೇರಿಕಾ ಮೇಲೆ $100 ಬಿಲಿಯನ್ ಅವಲಂಬನೆ ಆಗ್ತಿತ್ತು. ಇವಾಗ ಯುರೋಪ್ ಮಾರ್ಕೆಟು ಓಪನ್ ಆಗ್ತಿದೆ. ಅದಕ್ಕೆ ಬೇಕಾದ ತಕ್ಕಂತೆ ಪಾಲಿಸಿ ರಿಫಾರ್ಮ್ಸ್ ಏನೇನಿದೆ, ಇದು ಒಂದು ದಾಖುಗಾಲಾಗಿ ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ. ಬಂಗೇರ ಸರ್, ಈ ಬಾರಿಯ ಬಜೆಟನ್ನು ನೀವು ಹೇಗೆ ನೋಡ್ತಾ ಇದ್ರಿ? ಈ ಬಾರಿಯ ಬಜೆಟ್ಗೆ ಭಾಳ ಮಹತ್ವ ಇದೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಬಗ್ಗೆ ಜಾಸ್ತಿ ಕನ್ಸೆಷನ್ ನಾವು ನೋಡೋಕ್ಕಾಗಲ್ಲ. ಒಂದನೇದಾಗಿ ಅಂತ ಹೇಳಿದ್ರೆ ಮಹತ್ವವಾದ ಒಂದು ಸ್ಥಾನವನ್ನು ನಿರ್ಮಲಾ ಸೀತಾರಾಮನ್ ಪಡ್ಕೊಂಡಿದ್ದಾರೆ. ಯಾಕಂದರೆ 9ನೇ ಬಜೆಟ್ ಇದು. 9ನೇ ಬಜೆಟ್ ಈಗೆಲ್ಲ ಹೈಯೆಸ್ಟ್ ಬಜೆಟ್ ಮಂಡಿಸಿದರೆ ಒಬ್ಬ ಮಹಿಳೆ, ಪ್ರಥಮ ಮಹಿಳಾ ಆರ್ಥಿಕ ಮಂತ್ರಿ ಅವರು ಈ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಹಿಂದೆ ಬಜೆಟ್ ಮಂಡಿಸಿದಾಗಲೂ ನಮಗೆ ಯಾವುದೇ ಒಂದು ಇದರಲ್ಲಿ ಇದು ತೊಂದರೆ ಆಗಲಿಲ್ಲ. ಅವರು ಬಜೆಟಲ್ಲಿ ಆರ್ಥಿಕ ಬೆಳವಣಿಗೆ ಪೂರಕವಾದ ಬಜೆಟನ್ನು ಕೊಟ್ಟಿದ್ದಾರೆ. ಮೋದಿ ಸರ್ಕಾರದಲ್ಲಿ ಇದೊಂದು ವಿಶೇಷತೆ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ನೋಡುವಾಗ ಜಾಗತಿಕ ರಾಜಕೀಯ ಹಿನ್ನೆಲೆ ಮತ್ತು ಜಾಗತಿಕ ಆರ್ಥಿಕ ವ್ಯತ್ಯಯ ಇದನ್ನು ಎರಡೂ ನೋಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬಜೆಟಿಗೆ ನಮ್ಮ ಒಂದು ವರ್ಷದಲ್ಲಿ ಏನೇನು ಮಾಡ್ಬೋದು ಇದರ ಬಗ್ಗೆ ನಮ್ಮಲ್ಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಈಗ 8 FTA ಮಾಡಿದ್ದೇವೆ ನಾವು. 21ರಿಂದ 8 FTA. ಅದು ನೋಡಿ ನೀವು ಯಾವ್ದು ಮಾಡಿದರೆ, ಯುರೋಪಿಯನ್ ಇಂಡಿಯಾ ಅದು ಒಂದು, ಅದಾದ ಬಿಟ್ಟರೆ ಮತ್ತು UAE ಮತ್ತು ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಮತ್ತು ಈಫ್ಟಾ ಅಂತೇಳಿ ಯುರೋಪಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಸೋಸಿಯೇಷನ್. ಅದಾದಮೇಲೆ ಓಮನ್, ಈಗ ಇನ್ನೊಂದು 4-5 ಲೈನಲ್ಲಿದೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ಈ ನಮ್ಮ ಯುರೋಪಿಯನ್ ಇದರಲ್ಲಿ ಈಗ ಈ ಬಜೆಟಲ್ಲಿ ಪ್ರಾಶಸ್ತ್ಯ ಏನು ಕೊಡಬೇಕಂದ್ರೆ ಉದ್ಯೋಗ ಸೃಷ್ಟಿ, ಇದು ಎರಡಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಏನೇನು ಕನ್ಸೆಷನ್ ಕೊಡಬೇಕು, ಎಲ್ಲೆಲ್ಲಿ ಕೊಡಬೇಕು ಅದನ್ನು ಕೊಡಬೇಕಾಗತ್ತೆ. ಮೊದಲನೇ ಪ್ರಾಶಸ್ತ್ಯ ಕೊಡಬೇಕಾದ ಯಾರಿಗೆ ಅಂತೇಳಿ MSMEಗೆ. MSME ಆಲ್ಮೋಸ್ಟ್ ಅಬೌಟ್ ಬಂದರೆ ಒಂದು 90% ಆಫ್ ದಿ ಈ ಇದನ್ನು MSME ನಡೆಸ್ಕೊಂಡು ಹೋಗೋದು. ಅದು ದೊಡ್ಡ ಉದ್ಯಮ ಆಗಲಿ ಅದು ಸಣ್ಣ ಉದ್ಯಮ ಆಗಲಿ. ಆದರೆ ಒಂದು ಇದರಲ್ಲಿ MSMEಗೆ ಭಾಳ ಪ್ರಾಶಸ್ತ್ಯ ಕೊಡಬೇಕಾಗತ್ತೆ. ಒಂದು. ಎರಡನೇದು ಏನಂತ ಹೇಳಿದ್ರೆ, ಅಮೆರಿಕದ ಪಾಲಿಸಿ ಇದೆಯಲ್ಲ, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತೇಳಿ, ಅದರಿಂದಾಗಿ ಎಲ್ಲ ವ್ಯತ್ಯಯ ಆಗಿದೆ. ಆಮೇಲೆ ಯಾವತ್ತು ಏನು ಡಿಸಿಷನ್ ತಗೊಳ್ತಾರೆ ಗೊತ್ತಾಗ್ತಾ ಇಲ್ಲ. ಈಗ ನಮಗೆ ಇನ್ನೊಂದು ಏನಂತೇಳಿ, ಅವರು 25%ಇಂದ 50% ಮಾಡಿ ಅದೇನೋ ಟಾರಿಫ್ ಹಾಕಿದ್ರಲ್ಲ, ಅದು ನಮಗೆ ಒಳ್ಳೆಯದಕ್ಕಾಯಿತು. ಯಾಕಂತೇಳಿ ನಾವು ಇವತ್ತು ಯುರೋಪ್ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನಾವು ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡು ಅದು ಒನ್ ಆಫ್ ದ ಗ್ರೇಟೆಸ್ಟ್ 27 ರಾಷ್ಟ್ರಗಳು ಸೇರಿ, ಇಂಗ್ಲೆಂಡ್ ಸೇರಿದ್ದು 28 ಆಗುತ್ತೆ. ಇನ್ನೂ ಹೊರಗೆ ಇರುವಂಥ 4-5 ರಾಷ್ಟ್ರಗಳು ನಮ್ಮ ಜೊತೆ ಸೇರಿಕೊಳ್ತವೆ, 30 ರಾಷ್ಟ್ರ. ಅವಾಗ ಏನಾಗುತ್ತೆ ಅಂತೇಳಿ, ಇದು ಟಾರಿಫ್ ಕನ್ಸೆಷನ್ ಆಗುತ್ತೆ. ಮ್ಯಾನುಫ್ಯಾಕ್ಚರ್ಡ್ ಐಟಮ್ಗೆ ನಮಗೆ ಮಾರ್ಕೆಟ್ ಸಿಗುತ್ತೆ. ನಮ್ಮ ಇಂಡಸ್ಟ್ರಿಗೆ, ಉದ್ಯಮಗಳಿಗೆ, ಸಣ್ಣದು ದೊಡ್ಡದು ಮಧ್ಯಮ ಎಲ್ರಿಗೂ ಚಾನ್ಸ್ ಸಿಗುತ್ತೆ. ಅದಾಯ್ತಲ್ಲ. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಉದ್ಯಮ ಸೃಷ್ಟಿ ಆಗುತ್ತೆ. ಈಗಿರೋದ್ರಲ್ಲಿ ಅದರಲ್ಲಿ ಈ ಬಜೆಟ್ನಲ್ಲಿ ಏನು ವಿಶೇಷ ಕೊಡಬೇಕಂತ ಹೇಳಿದ್ರೆ, ಏನು ನಾವು ಅದನ್ನು ಉತ್ಪಾದನೆ ರಫ್ತು ಮಾಡೋದಕ್ಕೋಸ್ಕರ ಅದರಲ್ಲಿ ಏನೇನು ಕನ್ಸೆಷನ್ ಕೊಡಬೇಕು ಅದನ್ನು ಕನ್ಸೆಷನ್ ಕೊಡಬೇಕೀಗ ಈ ಬಜೆಟಲ್ಲಿ ಕೊಡಬೇಕು. ಅದು ಯಾಕಂತ ಹೇಳಿದ್ರೆ, ಒಂದು ಸಬ್ಸಿಡಿ ಕೊಡಬೇಕಂತ ಹೇಳೋದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ. ಆಮೇಲೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದೆಯಲ್ಲ, ಅದನ್ನು ಖಂಡಿತವಾಗಿ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ,
ನಮ್ಮ ಆಫೀಸರ್ಗಳಿದ್ದಾರಲ್ಲ, ಯಾರ್ಯಾರು ಅಧಿಕಾರಿಗಳಿದ್ದಾರಲ್ಲ, ಅವ್ರ ಕೈಗೆ ಕೊಟ್ಬಿಟ್ರೆ ಮುಗಿದೋಯ್ತು. ಅದಕ್ಕೆ ಈಗ ಪೊಲಿಟಿಕಲ್ ಡಿಸಿಷನ್ ತಗೊಂಡು ಡೌನ್ ದ ಲೈನ್ ಫ್ರಮ್ ದ ಮೇಲಿಂದ ಕೆಳಗಿನವರೆಗೆ ಒಂದೇ ಲೈನಲ್ಲಿ ಬರಬೇಕು. ಅದು ಬಂದರೆ ಅದು ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದಾಗುತ್ತೆ. ಆಮೇಲೆ ಆರ್ಥಿಕತೆ ಬೆಳವಣಿಗೆ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಉದ್ಯಮಿಗಳಿಗೆ ಹೊಸ ಅವಕಾಶ ಸಿಗುತ್ತೆ. ಈಗಾಗಲೇ ನಾವು ಇನ್ನೊಂದು 6 ತಿಂಗಳಲ್ಲಿ ರೆಡಿ ಆದರೆ ಇನ್ನೊಂದು ಈ ವರ್ಷದ ಅಖೇರಿಗೆ ನಾವೆಲ್ಲ ಯುರೋಪಿಯನ್ ರಾಷ್ಟ್ರಗಳೇ ರಫ್ತು ಮಾಡ್ಬೋದು. ಈಗ ನಾವು ರಫ್ತು ಮಾಡ್ತಾ ಇದ್ದೇವೆ, 25% ಇತ್ತು, ಈಗ ಅದು ಆಲ್ಮೋಸ್ಟ್ 0% ಬರ್ತದೆ, ಅದು 2-3% ಬರ್ಬೋದು. ಅದಕ್ಕಿಂತ ಜಾಸ್ತಿ ಇದಾಗಲ್ಲ. ಆವಾಗ ಏನಾಗುತ್ತೆ, ನಮಗೆ ನಾವು ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ. 20 ವರ್ಷಗಳ ಹಿಂದೆ ಸೃಷ್ಟಿ ಆಗುತ್ತೆ. 20 ವರ್ಷಗಳ ಹಿಂದೆ ಚೈನಾ ಏನು ಒಂದು ಸ್ಟೇಜಲ್ಲಿ ಬಂದಿತ್ತಲ್ಲ, ಅದು ಆಮೇಲೆ ಬೆಳವಣಿಗೆ ಆಯ್ತಲ್ಲ ಆರ್ಥಿಕತೆಯಿಂದ, ಇದು ಅವಕಾಶ ನಮಗೆ ಈಗ ಬಂದಿದೆ. ಅವರು ಯುರೋಪ್ನವರೆಲ್ಲ ಹೋಗಿ ಅಲ್ಲಿ ಅವರಿಂದ ಉತ್ಪಾದನೆ ಪರ್ಚೇಸ್ ಮಾಡ್ತಾ ಇದ್ರು. ಅಂದ್ರೆ ನಮಗಿಂತ ಅಮೆರಿಕಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರು ಕಾತುರದೆ ಇಲ್ಲ, ನಾವು ಅಮೆರಿಕನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಇದು ಇಲೆಕ್ಟ್ರಾನಿಕ್ ಚಿಪ್ಸ್ ಆಗಿರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಲಿ, ಯಾವುದೇ ಇರಲಿ, ಇಂಡಿಯಾ ಈಸ್ ದ ಬಿಗ್ಗೆಸ್ಟ್ ಪ್ರೊವೈಡರ್ ಆಫ್ ದಿ ಸ್ಕಿಲ್ಡ್ ಮ್ಯಾನ್ ಪವರ್. ಆಮೇಲೆ ನಾವೇ ಎಲ್ಲದಕ್ಕೂ ಅಂದರೆ ಎಲ್ಲದಕ್ಕೂ ಸಹಕಾರಿಯಾಗಿ ಕೆಲಸ ಮಾಡ್ತಾ ಇರ್ತೇವೆ. ಇದೊಂದು ಪ್ರಾಮುಖ್ಯವಾದ ವಿಷಯ ಯಾರಿಗೆ, ಯುರೋಪಿಯನ್ನರಿಗೆ. ಅವರು ನಮ್ಮಲ್ಲಿ ಏನೇನು ನಮ್ಮಲ್ಲಿ ಶಕ್ತಿ ಇದೆಯಾ, ನಮ್ಮಲ್ಲಿ ಏನೇನು ವಿಶೇಷತೆ ಇದೆಯಾ ಅದನ್ನು ಕಂಡುಕೊಂಡಿದ್ದಾರೆ. ಅದನ್ನು ಇವರನ್ನು ಉಪಯೋಗಿಸ್ಕೊಳ್ಬೋದು ಅಂತೇಳಿ. ಒಂದು ಅಲ್ಲಿ ಸ್ಕಿಲ್ಡ್ ಮ್ಯಾನ್ ಪವರ್, ಅಲ್ಲಿ ಮ್ಯಾನ್ ಪವರ್ ಇಲ್ಲ. ಅಲ್ಲಿ ಇಂಡಸ್ಟ್ರಿ ಹಾಕಿದ್ರು ನಡೆಯಲಿಕ್ಕೆ ನಡೆಸೋ ಜನ ಇಲ್ಲ. ಆದರೆ ಅದಕ್ಕೆ ಏನು ಬೇಕಾಗಿದೆ, ಜನ ಬೇಕಾಗಿದೆ. ಎಲ್ಲಿಂದ ತರಬೇಕು? ಈಗ ಈ ಬಜೆಟಲ್ಲಿ ವಿಶೇಷತೆ ನಾವು ಒಂದು ಪ್ರಾಶಸ್ತ್ಯ ಕೊಡಬೇಕಾದ್ದು ಸ್ಕಿಲ್ ಡೆವಲಪ್ಮೆಂಟ್. ಅದು ಸ್ಕಿಲ್ ಡೆವಲಪ್ಮೆಂಟ್. ಈಗ ನಮ್ಮಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರ್ಸ್ ಕಾಲೇಜಿಂದವರೆಗೆ ಬರ್ತಾರೆ, MBSಗಳು ಬರ್ತಾರೆ, ಫೈನಾನ್ಸ್ ಎಕ್ಸ್ಪರ್ಟ್ಸ್ಗಳು ಬರ್ತಾ ಇರ್ತಾರೆ. ಅವರು ಎಲ್ಲಿ ಹಾಕೋದು? ಈಗ ಇಲ್ಲೇ ಒಂದು ಉತ್ಪಾದನೆ ಆಗುತ್ತೆ, ಒಂದು 50% 40% ಇಲ್ಲೇ ಆಗುತ್ತೆ. ಆದರೆ ಮತ್ತೆ ಎಲ್ಲಿ ಕಳಿಸ್ಬೇಕು ಅವ್ರನ್ನ? ಅಮೆರಿಕಕ್ಕೆ ಚಾನ್ಸಸ್ ಕಡಿಮೆ ಆಗುತ್ತೆ. ಅಮೆರಿಕದಲ್ಲಿ ಏನಾಗಿದೆ ಅಂತ ಈಗ ತುಂಬ ರಿಸ್ಟ್ರಿಕ್ಷನ್ ಆಗಿದ್ದಾರೆ, ಅಲ್ಲಿ ವೀಸಾ ರಿಸ್ಟ್ರಿಕ್ಷನ್ಸ್ ಎಲ್ಲ ಹಾಕಿದ್ರೆ ಈಗ ನೆಕ್ಸ್ಟ್ ಚಾನ್ಸ್ ಇದು ಯುರೋಪಿಗೆ ಹೋಗುತ್ತೆ. ಇದರಿಂದ ಈ ಬಜೆಟಲ್ಲಿ ವಿಶೇಷತಾಗಿ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಆರ್ ಆತ್ಮನಿರ್ಭರ್ ಭಾರತ್. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ಏನು ಗೊತ್ತಾ ನಿಮಗೆ, ನಮ್ಮಲ್ಲಿ ಇರುವಂಥ ಈಗಿರುವಂಥ ಶಕ್ತಿ ಇದೆಯಲ್ಲ ಡಿಫೆನ್ಸಲ್ಲಿ, ಫ್ರಾನ್ಸ್, ಜರ್ಮನಿ ಆ್ಯಂಡ್ ಅದರ್ ಕಂಟ್ರೀಸ್ ಇನ್ ಯುರೋಪ್ ಆರ್ ಕಾಂಟ್ರಿಬ್ಯೂಟರ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಅದು ಯಾವುದಕ್ಕೆ? ಇದಕ್ಕೆ ಅಂತರಿಕ್ಷ ಆಗಲಿ ಅಥವಾ ಡಿಫೆನ್ಸ್ಗಾಗಲಿ, ಮಿಸೈಲ್ಗಳಾಗಲಿ, ಇದು ಒಂದು ಚಾನ್ಸ್ ಬರ್ತದೆ ನಮಗೆ. ಇದೊಂದು ದೊಡ್ಡ ಮಾರ್ಕೆಟು, ದೊಡ್ಡ ಅವಕಾಶ, ಆರ್ಥಿಕವಾಗಿ ಬೆಳವಣಿಗೆ. ಆದರೆ ಇದಕ್ಕೆ ಒಂದು ಪೂರಕವಾದ ಒಂದು ಬಜೆಟ್ ಬರಬೇಕಾಗಿದೆ. ಅದಕ್ಕೆ ಏನೇನು ಬರಬೇಕಂತ ಹೇಳಿದ್ರೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಕನ್ಸೆಷನಲ್ಲಿ ಕೊಡಬೇಕಾಗತ್ತೆ. ಅದಾದಮೇಲೆ ಇಂಡಸ್ಟ್ರಿ ಬೆಳವಣಿಗೆ ಮಾಡಬೇಕಾದ್ರೆ ಅದಕ್ಕೇನು ಕನ್ಸೆಷನ್ ಕೊಡಬೇಕಾಗಿದೆ, ಇದನ್ನು ಮಾಡಬೇಕಾಗಿದೆ. ಸಂಕೇತ್ ಸರ್, ಈ ಬಜೆಟ್ ಜನರ ನಿರೀಕ್ಷೆ ಏನಿರುತ್ತೆ, ಕೇಂದ್ರ ಸರ್ಕಾರದ ನಿರೀಕ್ಷೆಗಳು ಏನಿರುತ್ತೆ? ಇಲ್ಲಿ ಏನಂದರೆ ತೆರಿಗೆ ವಿಷಯದಲ್ಲಿ ಈಗ ಆಲ್ರೆಡಿ ನಾವು ಹಿಂದಿನ ಬಜೆಟಲ್ಲಿ ನೋಡಿದ್ದೇವೆ. ಅದರಲ್ಲಿ ಆಲ್ರೆಡಿ 12 ಲಕ್ಷವರೆಗೆ ರಿಬೇಟ್ ಲಿಮಿಟನ್ನು ಆಲ್ರೆಡಿ ತಗೊಂಡು ಹೋಗಿದ್ದಾರೆ. ಅದರಲ್ಲಿ ಇನ್ನೂ ಜಾಸ್ತಿ ಮಾಡೋದು ನಾನು ಜಾಸ್ತಿ ಇದು ಪಾಸಿಬಿಲಿಟಿ ನೋಡೋದಿಲ್ಲ ಈಗ. ಬಟ್ ಕೆಲವು ಬೇರೆ ನಿರೀಕ್ಷೆಗಳಿದೆ. ಏನಂದರೆ ಜಾಯಿಂಟ್ ಫೈಲಿಂಗ್ ಮಾಡಲಿಕ್ಕೆ ಪ್ರೊವಿಷನ್ ಕೊಡ್ತಾರಾ, ಇದಕ್ಕೆ ICI ಕಡೆಯಿಂದನೂ ಒಂದು ಇದು ಕೊಟ್ಟಿದ್ದಾರೆ ಮೆಮೊರಾಂಡಮ್. ಈಗ US UK ಅಲ್ಲೆಲ್ಲ ಕೆಲವು ದೇಶದಲ್ಲಿ ಆಪ್ಷನ್ ಇದೆ. ಏನಂದರೆ ಗಂಡ ಹೆಂಡತಿ ಇಬ್ಬರದು ಒಟ್ಟಿಗೆ ಫೈಲ್ ಮಾಡ್ಬೋದು. ಆವಾಗ ಏನಾಗ್ತದೆ, ಎಡಿಷ್ನಲ್ ನಿಮಗೆ ಒಬ್ಬರದು ಇನ್ಕಮ್ ಕಮ್ಮಿ ಇದ್ದು ಇನ್ನೊಬ್ಬರು ಜಾಸ್ತಿ ಇದ್ದರೆ ನಿಮಗೆ ಬೆನಿಫಿಟ್ ಸಿಗ್ತದೆ, ಅದರಲ್ಲಿ ಅದು ಆವ್ರೇಜ್ ಆಗ್ತದೆ ಸರ್ ಹೇಳಿದ್ದಾಗೆ. ಸೊ ಅದು ಒಂದು ನಿರೀಕ್ಷೆ ಇದೆ. ಮತ್ತೇನಂದರೆ ಡಿಡಕ್ಷನ್ ವಿಚಾರದಲ್ಲಿ ಇನ್ನೂ ಜಾಸ್ತಿ ನಿರೀಕ್ಷೆ ಇಲ್ಲ. ಯಾಕಂದರೆ ಅವ್ರ ಓಲ್ಡ್ ಸ್ಕೀಮನ್ನು ಅವ್ರು ಇನ್ನೂ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ. ಗೌರ್ಮೆಂಟ್ ಏನಿದ್ರು ನ್ಯೂ ಸ್ಕೀಮಿಗೆ ಬೆಂಬಲ ಕೊಡ್ತಾ ಇರೋದು. ಅವ್ರಿಗೆ ಓಲ್ಡ್ ಸ್ಕೀಮ್ ವಿಚಾರದಲ್ಲಿ ಬಿಟ್ಟಿದ್ದಾರೆ. ಸೊ ಆ ವಿಚಾರದಲ್ಲಿ ಜಾಸ್ತಿ ಇರಲಿಕ್ಕಿಲ್ಲ. ಬಟ್ ಆದರೂ ಕೆಲವು ವಿಷಯದಲ್ಲಿ ನ್ಯೂ ಸ್ಕೀಮಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಜಾಸ್ತಿ ಮಾಡ್ತಾರೆ. ಆ ವಿಚಾರ ಒಂದು ಇರ್ಬೋದು. ಯಾರಿಗೆ ಸ್ಯಾಲ್ರಿಡ್ ಕ್ಲಾಸಿಗೆ ಮತ್ತು ಪೆನ್ಷನರ್ಸ್ ಯಾರಿದ್ದಾರೆ ಅವರಿಗೆ ಒಂದು ಅಡ್ವಾಂಟೇಜ್ ಸಿಗ್ಲಿಕ್ಕೆ ಅದೊಂದು ನಿರೀಕ್ಷೆಯಲ್ಲಿ ಇದೆ. ಇನ್ನೊಂದು ವಿಚಾರ ಏನಂದರೆ, ಇಲ್ಲಿ ಈಗ ಇದು ವರ್ಲ್ಡ್ ಪೊಲಿಟಿಕ್ಸಲ್ಲಿ ನಾವು ಒಂದು ನೋಡಿದ್ದೇವೆ, ದರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್, ದರ್ ಆರ್ ನೋ ಪರ್ಮನೆಂಟ್ ಎನಿಮೀಸ್. ಮೊನ್ನೆ 1 ವರ್ಷ ಹಿಂದೆ ಯಾರು ನಮ್ಮ ಅತಿ ದೊಡ್ಡ ಮಿತ್ರರಾಗಿದ್ದವರು ನಾಡಿದ್ರಲ್ಲಿ ಅದು ಯಾವಾಗ ನೋಡಿದ್ರು ಅದು ಚೇಂಜ್ ಆಗ್ಬೋದು. 1 ವರ್ಷ ಹಿಂದೆ ನಮ್ಮದು ಮತ್ತು ಚೈನಾದು ಒಂದು ರೀತಿ ಇದಿದ್ದರೆ ನಮ್ಮದು ರಿಲೇಷನ್ಶಿಪ್ ಇದೆ, ಇವತ್ತು ಅದು ಒಂಥರ ಅಲೈಸ್ ಇದಾಗಿ ಬಂದಿದೆ. ಒಂದು 2-3 ವರ್ಷ ಹಿಂದೆ ನಮ್ಮದು ಮತ್ತು US ಇದು ಭಾರಿ ಫ್ರೆಂಡ್ಲಿ ಟರ್ಮ್ಸ್ ಇದ್ದರೆ ಇವತ್ತು ಅದು ಉಲ್ಟಾ ಆಗಿದೆ. ಅದೇ ರೀತಿ ಈಗ ಬಾಂಗ್ಲಾದೇಶ್ ಮತ್ತು ಇಂಡಿಯಾದು ರಿಲೇಷನ್ಶಿಪ್ ಮುಂಚೆ ಭಾರಿ ಒಳ್ಳೇದಿದ್ರು, ಇವತ್ತಿನ ದಿನದಲ್ಲಿ ಅದು ಆಗಿಲ್ಲ. ಸೊ ಅದರಿಂದ ನಾವು ಒಂದೇನಂದರೆ ನಮ್ಮ ಲೋಕಲ್ ಮೇಕ್ ಇನ್ ಇಂಡಿಯಾ ಇರ್ಬೋದು ಮತ್ತು ಆತ್ಮನಿರ್ಭರ್ ಇರ್ಬೋದು, ಇದಕ್ಕೆಲ್ಲ ಇನ್ನೂ ಜಾಸ್ತಿ ಒತ್ತಡ ಕೊಡಲಿಕ್ಕೆ ಏನಾದರೂ ಇನಿಷಿಯೇಟಿವ್ಸಿಗೆ ಒಂದೇನಾದರೂ ಬರ್ಬೋದು. PLI ವಿಚಾರದಲ್ಲಿ ಆಲ್ರೆಡಿ ಸುಮಾರು ಮಾಡಿದ್ದಾರೆ, ಇನ್ನೂ ಜಾಸ್ತಿ ಅದಕ್ಕೆ ಬರ್ಬೋದು ಅವರದ್ದು ಫೋಕಸ್.
ಮತ್ತು ಟ್ರೇಡ್ ಎಗ್ರಿಮೆಂಟ್ಸ್ ಇವರಿಬ್ಬರು ನಮ್ಮ ಆರ್ಥಿಕ ತಜ್ಞರು ಹೇಳಿದಾಗೆ ಆಲ್ರೆಡಿ ಅವರು ಅದರಲ್ಲಿ ಸುಮಾರು ಮಾಡಿದ್ದಾರೆ, ಇನ್ನೂ ಕೆಲವು ದೇಶಗಳೊಟ್ಟಿಗೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಇದರಲ್ಲಿ ಯಾಕೆ ನಮ್ಗೆ ಬೆನಿಫಿಟ್ ಆಗ್ತದಂದರೆ, ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡುವಾಗ ಇಂಡಿಯಾದಿಂದ ಖರೀದಿ ಮಾಡಲಿಕ್ಕೆ ಟ್ಯಾರಿಫ್ ಜಾಸ್ತಿ ಇದ್ದರೆ, ಬೇರೆ ಕಂಟ್ರಿಯಿಂದ ಟ್ಯಾರಿಫ್ ಕಮ್ಮಿ ಇದ್ದರೆ, ಆವಾಗ ನಮ್ಮ ಪ್ರಾಡಕ್ಟ್ ಇವೊಂದು ಒಳ್ಳೆ ಇದ್ದರೂ ರೇಟ್ ವಿಚಾರದಲ್ಲಿ ಜನರು ನೋಡ್ತಾರೆ ಆ ದೇಶದಲ್ಲಿ. ಅದರಿಂದ ಆ ವಿಚಾರದಲ್ಲಿ ಈಗ ಟ್ರೇಡ್ ಅಗ್ರಿಮೆಂಟ್ ಮಾಡಿದಾಗೇ ಮಾಡ್ತಾ ಇದ್ದಾರೆ. ಬಟ್ ಅದೇ ಟೈಮಲ್ಲಿ ನಮ್ಮ ಅಗ್ರಿಕಲ್ಚರ್ ಸೆಕ್ಟರಿಗೆ ಯಾವ ರೀತಿಯೂ ಎಫೆಕ್ಟ್ ಆಗದೆ ಮೊನ್ನೆ ಯುರೋಪಿದು ಡೀಲಲ್ಲಿ ನೋಡಿದ್ದಾರೆ, ಅದರದ್ದು ಸೆಕ್ಟರ್ಸನ್ನು ಅವರು ಹೊರಗಡೆ ಇಟ್ಟಿದ್ದಾರೆ ಅದರಿಂದ. ಸೊ ದ್ಯಾಟ್ ಅಲ್ಲಿಂದ ನಮಗೆ ಇಲ್ಲಿ ಇಂಡಿಯನ್ ಮಾರ್ಕೆಟಿಗೆ ಡೇರಿ ರಿಲೇಟೆಡ್ ಪ್ರಾಡಕ್ಟ್ಸ್ ಬಂದು ಫ್ಲಡ್ ಆಗಿ ನಮ್ಮ ಇಲ್ಲಿದು ರೈತರಿಗೆಲ್ಲ ಯಾರಿಗೂ ಇದಾಗಬಾರ್ದು, ಕಷ್ಟ ಬರಬಾರ್ದು ಅಂತ ಹೇಳಿ. ಹೇಮಂತ್ ಸರ್, ಈಗ ಈ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ನೀಡೋದಕ್ಕೆ ಇದು ಒಂದು ಕೇಂದ್ರ ಬಜೆಟ್ ಟಾನಿಕ್ ಆಗುತ್ತೆ? ಹಾಗೇ ಆಗಬೇಕು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಇಂಗ್ಲೀಷ್ನಲ್ಲಿ ಹೇಳಬೇಕು, ದ ಸ್ಟೇಜ್ ಇಸ್ ಸೆಟ್ ಫಾರ್ ದ ಶೋ. ಈಗ ನಮ್ಮ ದೇಶ ಹೇಗಾಗಿದೆ ಅಂದರೆ, ಎಲ್ಲ ಕಡೆ ಒಪ್ಪಂದಗಳು ಮಾಡಿಕೊಂಡಿದೆ. 10 ವರ್ಷದಿಂದ ಬೇಕಾಗಿರೋ ಪೋರ್ಟ್ ಜಾಯ್ನಿಂಗು ಅದು ಇದು ಮಾಡಿದ್ದಾರೆ. ಈಗ ಏನು ಮಾಡಬೇಕು ಅಂದರೆ, ಟೆಕ್ನಾಲಜಿ ಇಷ್ಟು ವರ್ಷ ನಮ್ಮ ದೇಶಕ್ಕೆ ಬರ್ತಾ ಇರಲಿಲ್ಲ. ಈಗ ಯುರೋಪ್ ನಮ್ಮ ಈ ಅಗ್ರಿಮೆಂಟ್ ಜೊತೆಗೆ ಬರ್ತಾ ಇರೋದೇನು ಅಂದರೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ ಟೆಕ್ನಾಲಜೀಸು, ಅವರ ಡೂ ಹೌ ನೋ ಹೌ, ಅವರ ಮಿಷನರೀಸ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕೂಡ ಅವಕಾಶಗಳು ಮಾಡಿಕೊಡ್ತೀವಿ. ವೆಸ್ಟರ್ನರ್ಸ್ ಆರ್ ಕ್ರಿಯೇಟಿಂಗ್ ಅನದರ್ ಚೈನಾ. ಹಾಗಂದರೆ ಇಂಡಿಯಾನ 30 ವರ್ಷ ಹೇಗೆ ಚೈನಾನ ಸಾಕ್ತೋ, ಇವಾಗ ಇಂಡಿಯಾನ ಆ ಥರ ಬೆಳೆಸಬೇಕು ಅನ್ನೋ ಒಂದು ಹಾದಿನ ಇಟ್ಕೊಂಡಿದ್ದಾರೆ. ಅವರಿಗೆ ಚೈನಾ ಮತ್ತು ನಮ್ಮನ್ನು ಮತ್ತು ಇಂಡಿಯಾ ಮತ್ತು ಚೈನಾನ ಗಮನಿಸಿದರೆ ಅದು ಕಮ್ಯುನಿಸ್ಟ್ ಕಂಟ್ರಿ, ನಮ್ಮದು ಡೆಮಾಕ್ರಸಿ. ಮತ್ತು ನಮ್ಮ ದೇಶ ಹಲವಾರು ವರ್ಷಗಳಿಂದ ತೋರಿಸ್ಬಿಟ್ಟಿದೆ ದಟ್ ವಿ ಆರ್ ಎ ಗುಡ್ ರಿಲಯಬಲ್ ಪಾರ್ಟ್ನರ್ ಅಂತ. ಇವಾಗೇನು ಮಾಡಬೇಕು, ಸರ್ಕಾರ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಡಿಫೆನ್ಸ್ ಸೆಕ್ಟರ್ನಲ್ಲಿ ಹಲವಾರು ದುಡ್ಡುಗಳನ್ನ ಹಾಕ್ತಾರೆ. ಯಾಕೆಂದರೆ ನೌ ವಿ ಆರ್ ಮೂವಿಂಗ್ ಟುವರ್ಡ್ಸ್ 3 ಸೈಡ್ ವಾರ್. ವಿ ಆರ್ ನೋ ಮೋರ್ ಲುಕಿಂಗ್ ಅಟ್ 2 ಸೈಡ್ ವಾರ್. 3 ಸೈಡ್ ವಾರ್ ಕಡೆ ನೋಡ್ತಾ ಇದ್ದೀವಿ. ಸೆಕೆಂಡ್ ಥಿಂಗ್, ಸರ್ಕಾರದ ಫಿಸಿಕಲ್ ಡೆಫಿಸಿಟ್ಟು ಇಟ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಿಗೆ, ಎಂಪ್ಲಾಯ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಿಗೆ ಬೆಂಬಲ ಕೊಡಬೇಕಾಗಿದೆ. ಯಾಕೆಂದರೆ ಇಷ್ಟು ಜನರ ಹತ್ರ ಒಪ್ಪಂದ ಮಾಡ್ಕೊಂಬಂದಾಗ ಡಿಮಾಂಡ್ ಜಾಸ್ತಿ ಆಗುತ್ತೆ. ಈ ಡಿಮಾಂಡ್ ಜಾಸ್ತಿ ಆದಾಗ ಅದಕ್ಕೆ ತಕ್ಕಂತೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, MSMEs ಕಂಪನಿ ಇರ್ಬೋದು, ಮೀಡಿಯಮ್ ಸೆಕ್ಟರ್ ಕಂಪನಿಗಳಿರ್ಬೋದು, ಇದಕ್ಕೆ ಬೇಕಾದ ಸಬ್ಸಿಡಿಗಳು ಕೊಡೋದಿರ್ಬೋದು ಅಥವಾ ಲೋನ್ ಫೆಸಿಲಿಟೀಸ್ ಇರ್ಬೋದು. ಆ್ಯಕ್ಚುಲಿ ನಮ್ಮ MSMEಗಳು ತುಂಬ ಸ್ವಾಭಿಮಾನಿಗಳು, ಅವರು ಏನೂ ಜಾಸ್ತಿ ಅಪೇಕ್ಷೆ ಬಿಡಲ್ಲ. ಅವ್ರಿಗೇನಂದರೆ ಅವಶ್ಯಕತೆ ಇದ್ದಾಗ ದುಡ್ಡು ಬೇಕು. ಈಗಂತೂ ಟೆಕ್ನಾಲಜಿ ಅವೈಲಬಲ್ ಬರುತ್ತೆ. ಅವ್ರಿಗೆ ಮೊದಲು ಮಿಷನರಿ ಬರ್ತಾ ಇದ್ದಿದ್ದು ಕಾಸ್ಟ್ಗಿಂತ ಇವಾಗ ತುಂಬ ಕಮ್ಮಿಗೆ ಬರುತ್ತೆ. ಯಾಕೆಂದರೆ ಆಲ್ಮೋಸ್ಟ್ 70% 80% ಟ್ಯಾರಿಫ್ಸ್ ಎಲ್ಲ ಕಮ್ಮಿ ಆಗೋಗಿದೆ ಈ ಎಕ್ವಿಪ್ಮೆಂಟ್ಸ್ನಲ್ಲಿ. ಈ ಭಾಗಗಳನ್ನು ನಾವು ನೋಡಿದಾಗ ಸರ್ಕಾರ ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್, ಈ ಸಲಿನೂ ಅವರ ಬಜೆಟ್ ಇಸ್ ಎಕ್ಸ್ಪೆಕ್ಟೆಡ್ 12 ಲಕ್ಷದಿಂದ 13 ಲಕ್ಷ ಕೋಟಿ ದುಡ್ಡನ್ನು ಇದ್ರ ಮೇಲೆ ಖರ್ಚು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ರೈಲ್ವೆ, ಈ ಸರ್ಕಾರ ಸೈಲೆಂಟಾಗಿ ರೈಲ್ವೆ ಮೇಲೆ ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕಕ್ಕೆ ಲಾಸ್ಟ್ ಇಯರ್ 5,500 ಕೋಟಿ ರೂಪಾಯಿಯಷ್ಟು ರೈಲ್ವೆ ಬಜೆಟ್, ದಾಖಲೆ ಬಜೆಟ್ ನಮಗೆ ಕೊಟ್ಟಿದ್ದಾರೆ. ಯಾತಕ್ಕೆ ಅಂದರೆ ಎಲ್ಲ 2 ಲೈನ್ ಮಾಡ್ತಾ ಇದ್ದಾರೆ. ಅರ್ಥ ಆಗಿದೆ. ಇವಾಗ ಸರಕು ಮಾಡಬೇಕು ಅಂದಾಗ ಅವ್ರಿಗೆ ಇನ್ವೆಂಟ್ರಿ ಕರೆಕ್ಟ್ ಆಗಬೇಕು. ಈಗ ನಮ್ಮ ಕರೆಂಟ್ ರೈಲ್ವೆ ಸಿಸ್ಟಮ್ ಎಷ್ಟು ಹಳೆಯದು ಅಂದರೆ, ಇಟ್ ಈಸ್ ರನ್ನಿಂಗ್ ಅಂಡರ್ 130% ಕೆಪಾಸಿಟಿ. ಅದರ ಕೆಪಾಸಿಟಿ 100 ಅಂದರೆ 130 ಸ್ಪೀಡ್ ಅದರಲ್ಲಿ ನಡೀತಾ ಇದೆ. ಅದಕ್ಕೆ ಡಬಲ್ ಲೈನ್ ಮಾಡ್ತಿರೋದು ಅನಿವಾರ್ಯ ಆಗ್ತಿದೆ. ಸರ್ಕಾರ ತುಂಬ ವೇಗದ ಮಿತಿಲಿ ಮಾಡ್ತಾ ಇದ್ದಾರೆ. ಮತ್ತು ಪೋರ್ಟ್ ಡೆವಲಪ್ಮೆಂಟ್ಸ್, ಈ ಸಲ ನನ್ನ ಅನಿಸಿಕೆ ಪ್ರಕಾರ ಸರ್ ಹೇಳಿದಾಗೆ ಎಕನಾಮಿಕ್ ಪಾಲಿಸಿ ಲಿಬರಲೈಸೇಷನ್ಸ್, ಒಂದು ಬಿಸ್ನೆಸ್ ಚೆನ್ನಾಗಿ ಮಾಡೋದಕ್ಕೆ ಪೂರಕವಾಗಿರೋ ಒಂದು ಇಕೋಸಿಸ್ಟಮಿನ ಪಾಲಿಸೀಸು, ಅದಕ್ಕೆ ತಕ್ಕಂತೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ, ಅದಕ್ಕೆ ತಕ್ಕಂತೆ ಈ MOUs ನಾವು ಮಾಡಿಕೊಂಡಿರೋದು, ಯಾವ್ಯಾವ ಟೆಕ್ಸ್ಟೈಲ್ ನಾವು ಬೆಳೆಸಬೇಕು, ಇದಕ್ಕೆಲ್ಲ ಆ ಸೆಕ್ಟರ್ ಸ್ಪೆಸಿಫಿಕ್ ಪ್ಯಾಕೇಜಸ್ ಕೊಡ್ತಾರೆ. ಸಿಂಪಲ್ ಎಕ್ಸಾಂಪಲ್ ಅಂದರೆ ಟೆಕ್ಸ್ಟೈಲ್ ನನ್ನ ಪ್ರಕಾರ ಒಂದು ಗಮನಕ್ಕೆ ಬರುತ್ತೆ. ಎಷ್ಟು ರಿಸಿಲಿಯಂಟು ಅಂತ ನಮಗೆ ಗಮನಿಸ್ಕೊಳ್ಳಿ. ಅಮೇರಿಕಾ ನಮ್ಮನ್ನು 50% ಟ್ಯಾರಿಫ್ ಹಾಕಿದಾಗ ನಾವು ತುಂಬ ಕಷ್ಟಪಡ್ತೀವಿ ಅಂದ್ಕೊಂಡ್ವಿ. ನಮ್ಮ ಕೊಯಂಬತ್ತೂರಾಗಲಿ, ನಮ್ಮ ತಮಿಳ್ನಾಡಿನಲ್ಲಿರೋ ಟೆಕ್ಸ್ಟೈಲು, ಅವರೆಲ್ಲ ತುಂಬ ಇದು ಮಾಡಲಿಲ್ಲ. ಅವರ ರೆವೆನ್ಯೂ, ಅವರ ಬಿಸ್ನೆಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಹಂಗೂ ಹಿಂಗೂ ಇದು ಮಾಡಿಕೊಂಡು ಸಮತೋಲನ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ.
ಈ ಥರದಲ್ಲಿ ನೋಡಿದಾಗ ಈ ಬಜೆಟ್ನಲ್ಲಿ ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್, ಪಾಲಿಸಿ ರಿಫಾರ್ಮ್, ಇದು ದೂರದೃಷ್ಟಿಯ ಬಜೆಟ್ ಆಗಿರುತ್ತೆ. ನೀವು ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ನೋಡಿದರೆ ನನಗೆ ಇದು ಕೊಡಲ್ಲ. MSMEಗಳಿಗೆ ಸಪೋರ್ಟ್ಗಳಿಗಿರುತ್ತೆ, ಅಗ್ರಿಕಲ್ಚರಲ್ ಪ್ರಾಸೆಸ್ ಮಾಡೋ ಇಂಡಸ್ಟ್ರಿಗಳಿಗೆ ಸಪೋರ್ಟ್ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ, ಪೋರ್ಟ್ ಡೆವಲಪ್ಮೆಂಟ್ ಮತ್ತು ಶಿಪ್ ಡೆವಲಪ್ಮೆಂಟ್ ಸೆಕ್ಟರ್ಗಳಿಗೆ ಸಾಧ್ಯತೆ ಇದೆ. ನಮ್ಮಲ್ಲೇ ಇವಾಗ ಸೆಮಿಕಂಡಕ್ಟರ್ ಆಗ್ತಾ ಇರೋದ್ರಿಂದ ಸೆಮಿಕಂಡಕ್ಟರ್ ಬೇಸ್ನ ಇಟ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಯಾವ್ಯಾವುದು ಬರಬೇಕೋ ಅದಕ್ಕೆ ಸಪೋರ್ಟ್ ಮಾಡೋ ಸಿಸ್ಟಮ್ಗಳು ಜಾಸ್ತಿ ಇದೆ. ಈ ಸರ್ಕಾರ ಇವಾಗ ಏನು ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ ಅಂದರೆ, ಈ ಎಲ್ಲ ಇಕೋಸಿಸ್ಟಮ್ ಇರೋ ಸರ್ಕಾರದ ಕೆಲಸ ಏನು ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲ. ಈಗ ಸರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದರೆ ಅವರ ಕೈಯನ್ನು ಭದ್ರಪಡಿಸೋದು, ಅವರಿಗೆ ಬೇಕಾದ ಒಂದು ಸಲಕರಣೆಯ ಒಂದು ಕೋಟೆ ಕಟ್ಕೊಡೋದು, ಆ ಕೋಟೆ ಕಟ್ಕೊಡೋ ವಿಷಯದಲ್ಲಿ ಎಲ್ಲ ಥರದ ಫೆಸಿಲಿಟಿಗಳನ್ನ ರೆಡಿ ಮಾಡ್ತಾರೆ ಅನ್ನೋದು ಈ ಸಲದಲ್ಲಿ ನನ್ನ ಒಂದು ಯು ಕ್ಯಾನ್ ಗೆಟ್ ದಟ್ ಫ್ರೇಮ್ ವರ್ಕ್. ಮಂಗೇರ ಸರ್, ತೆರಿಗೆದಾರರಿಗೆ ಈ ಬಾರಿ ಗುಡ್ ನ್ಯೂಸ್ ಸಿಗಬಹುದಾ? ಅಲ್ಲ, ತೆರಿಗೆದಾರರಿಗೆ ಈಗಾಗಲೇ ಮಾಡಿದ್ದಾರೆ. ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ 12ರಿಂದ 13 ಮಾಡಬಹುದು ಅಂದರೆ ಜನರ ಕೈಲಿ ದುಡ್ಡು ಬರಲಿ ಅಂತೇಳಿ. ದುಡ್ಡು ಬಂದರೆ ಖರ್ಚು ಮಾಡ್ತಾರೆ, ಖರ್ಚು ಮಾಡಿದ್ರೆ ಸರ್ಕಾರ ಕ್ಯಾಶ್ ಫ್ಲೋ ಡೆವಲಪ್ ಆಗುತ್ತೆ. ಇನ್ಫ್ಲೇಷನ್ ಬರೋದಿಲ್ಲ. ನಮ್ಮಲ್ಲಿ ಇನ್ಫ್ಲೇಷನ್ ಇದು ಲೋವೆಸ್ಟ್ ಇದೆ ಈಗ. ಅದು ಇನ್ನೊಂದು ಏನಂತೇಳಿ ನಾನು ಹೇಳಿದ್ರೆ, ಒಂದು ಈಗಾಗಲೇ 75 ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಅದನ್ನು ಸೀನಿಯರ್ ಸಿಟಿಸನ್ಗೆ ಅಬೌವ್ 70 ಯಾರಿದ್ದಾರಾ ಅಥವಾ 65 ಯಾರ ಮೇಲೆ ಅವರಿಗೆ ಡಬಲ್ ಮಾಡಬೇಕು. ಅದನ್ನು ಡಬಲ್ ಮಾಡಬೇಕು. ಈಗ 75 ಇದನ್ನು 1,50,000 ಮಾಡಬೇಕು. ಇಲ್ಲಿ 1 ಲಕ್ಷ ಜಾಸ್ತಿ ಮಾಡಿದರೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಒಂದು ಸೀನಿಯರ್ ಸಿಟಿಸನ್ಗಳಿಗೆ ಒಳ್ಳೆಯದಾಗುತ್ತೆ. ಎರಡನೇದಾಗಿ ಕೈಲಿ ದುಡ್ಡು ಬಂದರೆ ಜನರಿಗೆ ಯಾರ್ಯಾರು ಸಂಬಳದಿಂದ ದಿನ ತೆಗಿತಿದ್ದಾರಾ ಅಥವಾ ಸ್ವಂತ ಉದ್ಯಮಿಯವರಿಗೆ ಅಂಥದ್ದೇನು ಬರಲಿಕ್ಕಿಲ್ಲ. ಆದರೆ ಇದು ಒಂದು ತಿಂಗಳಿಗೆ ಒಂದು 12 ಲಕ್ಷದಿಂದ 13 ಲಕ್ಷ ಮಾಡಿದರೆ 1 ಲಕ್ಷ ಜಾಸ್ತಿ ಆಗುತ್ತೆ. ಅದೇನು ದೊಡ್ಡ ವಿಚಾರ ಅಲ್ಲ ಈ ಸರ್ಕಾರಕ್ಕೆ. ಯಾಕಂದರೆ ಈಗಿರುವ ಪರಿಸ್ಥಿತಿಯಲ್ಲಿ ಈಗ ಸಿಕ್ಕಾಪಟ್ಟೆ ನಮ್ಮಲ್ಲಿ ಈಗ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕೂಡ ಅದೇ ಮೇಲೆ ಹೋಗಿದೆ. ಈಗ 703 ಬಿಲಿಯನ್ಸ್ ಆಗಿದೆ. ಅದೊಂದು ಸಲ ಕಮ್ಮಿ ಆಯಿತು, ಒಂದು 5 ಬಿಲಿಯನ್ ಕಮ್ಮಿ ಆಯಿತು, ಪುನಃ ಮೇಲೆ ಹೋಯಿತು. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಈಗ ಡಾಲರ್ ಲೆಕ್ಕ ಹಾಕೋದಿಲ್ಲ, ನಾವು ಯೂರೋ ಆಮೇಲೆ ರುಪಿ ಟ್ರೇಡಿಂಗಲ್ಲಿ. ಆಮೇಲೆ ಇನ್ನೊಂದು ಅವರಿಗೆ ಏನೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ, ರಷ್ಯಾದಿಂದ ಅಥವಾ ಬೇರೆ ಕಡೆಯಿಂದ ನಾವು ಈಗ ರುಪಿ ವ್ಯಾಲ್ಯೂ ಟ್ರೇಡಿಂಗ್ ಮಾಡ್ತಾ ಇದ್ದೀವಿ. ವಿ ಆರ್ ನಾಟ್ ಟ್ರೇಡಿಂಗ್ ಇನ್ ದ ಡಾಲರ್. ಅದರಿಂದ ಆಮೇಲೆ ಅರ್ಧಕ್ಕರ್ಧ ಬೆಲೆಯಲ್ಲಿ ತಗೊಳ್ತಾ ಇದ್ದೇವೆ. 110, 120 ಇದ್ದದ್ದು ಈಗ 60 ರೂಪಾಯಿಗೆ, ಇಂಡಿಯನ್ ಕರೆನ್ಸಿ 60 ರೂಪಾಯಿ. ಆ ರೀತಿಯಲ್ಲಿ ತಗೊಂಡಾಗ ಏನಾಗುತ್ತೆ ಅಂದರೆ ಅಲ್ಲಿ ಸರ್ಪ್ಲಸ್ ಜನರೇಟ್ ಆಗುತ್ತೆ. ನಮ್ಮಲ್ಲಿರುವ ಎಲ್ಲ ಈ ರಿಫೈನರೀಸ್ಗಳಿದೆ, ಆಯಿಲ್ ಕಂಪನಿಗಳು ಇಲ್ಲಿಂದ ಯುರೋಪಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಈಗ ಯುರೋಪಿಗೆ ಯಾವ ತೊಂದರೆನೂ ಇಲ್ಲ. ಯಾಕೆಂದರೆ ನಾವು ಫ್ರೀ ಟ್ರೇಡ್ ಮಾಡ್ಕೊಂಡಿದ್ದೇವೆ, FTA ಮಾಡ್ಕೊಂಡಿದ್ದೇವೆ. ನಿಮ್ಮ ಎಕ್ಸ್ಪೋರ್ಟ್ ಹೇಗೆ ಮಾಡ್ಕೊಳ್ಳೋದು? ಅಮೆರಿಕನ್ ಯಾರು ಕೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನಂತೇಳಿ, ನಾವು ಮೊದಲು ಏನಂತ ಹೇಳಿದ್ರೆ ಡಿಪೆಂಡೆನ್ಸ್ ಆನ್ ಅಮೆರಿಕನ್ ಇಕಾನಮಿ, ಡಿಪೆಂಡೆನ್ಸ್ ಆನ್ ಅಮೆರಿಕಾ ಫಾರ್ ಎಕ್ಸ್ಪೋರ್ಟ್ ಆಫ್ ದಿ ಸಾಫ್ಟ್ವೇರ್ ಆ್ಯಂಡ್ IT ಪ್ರಾಡಕ್ಟ್ಸ್. ಇಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬೇರೆ ಕಡೆಯಿಂದ ಯುರೋಪ್ ರಾಷ್ಟ್ರದಿಂದ ನಾವು ಕೊಲಾಬ್ರೇಷನ್ ಮಾಡಿಕೊಂಡು, ಅಥವಾ ಜಪಾನ್ ಈಗ ತುದಿ ಕಾಲಿನಲ್ಲಿ ನಿಂತಿದೆ, ನಾವಿಲ್ಲಿ ಬರ್ತೇವೆ ನಿಮ್ಮ ಹತ್ರ ವ್ಯಾಪಾರ ಮಾಡಲಿಕ್ಕೆ, ನಾವು ನಮಗೆ ಟೆಕ್ನಾಲಜಿ ಕೊಡ್ತೇವೆ ಅಂತೇಳಿ ನಾವು ಅದಕ್ಕೂ ಮುಂದೆ ಹೋಗಿದ್ದೇವೆ, ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ ನಾವೀಗ. ಇದೆಲ್ಲ ಆದರೆ ಏನಾಗುತ್ತೆ ಅಂತೇಳಿ, 4ನೇ ಎಕಾನಮಿಯಿಂದ 3ನೇ ಎಕಾನಮಿ ಬರ್ತೇವೆ. ಯಾವುದು? ಭಾರತ 3ನೇ ಸ್ಥಾನಕ್ಕೆ ಬರ್ತೇವೆ. GDP ಲೆವೆಲ್ ಮತ್ತೂ ಜಾಸ್ತಿ ಆಗುತ್ತೆ. GDP ಲೆವೆಲಲ್ಲಿ ಮತ್ತೂ ಜಾಸ್ತಿ ಆಗುತ್ತೆ. ಇಂಡಿವಿಜುವಲ್ ಇನ್ಕಮ್ ಉಂಟಲ್ಲ, ಅದು ಮತ್ತೂ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಇಕಾನಮಿಗೆ ಪೂರಕವಾದ ಪಾಸಿಟಿವ್ ಸೈನ್ ಅಂತೇಳಿ, ಪೂರಕವಾದ ಒಂದು ವಾಸ್ತವ ಸ್ಥಿತಿ. ಇದನ್ನು ಈ ಬಜೆಟಲ್ಲಿ ಏನು ಮಾಡ್ತಾರೆ ಅಂತೇಳಿ, ಒಂದು ಅಡಿಪಾಯ ಹಿಂದೆ 25ರ ಬಜೆಟ್ 2025 ಬಜೆಟಲ್ಲಿ ಅಡಿಪಾಯ ಹಾಕಿದ್ರು. ಈಗ ಅದನ್ನು ಮುಂದುವರಿಸಿಕೊಂಡು ಹೋಗಿ ಗಟ್ಟಿ ಫೌಂಡೇಶನ್ ಹಾಕ್ಕೊಳ್ತಾರೆ. ಮೊದಲಿದೆ ಸಾಫ್ಟ್ ಫೌಂಡೇಶನ್, ಈಗ ನೆಕ್ಸ್ಟ್ ಇದೆ ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತಾರೆ. ಅದು ಖಂಡಿತವಾಗಿ ಈ ಬಜೆಟ್ಲಿ ಹಾಕ್ತಾರೆ. ಯಾಕಂತೇಳಿದ್ರೆ ಇದೆಲ್ಲ ದೂರದೃಷ್ಟಿ ಇದ್ದಂಥ ಬಜೆಟು. ಇದು ಕೇವಲ ಇವತ್ತು ನಾಳೆಗಲ್ಲ. ನಾಳೆ ಬೆಳಿಗ್ಗೆ ಕಾಫಿಗೆ 10 ಪೈಸೆ ಕಮ್ಮಿ ಆಗುತ್ತೆ ಲೆಕ್ಕ ಆಗೋದು ಬೇಡ. ನಾವು ಇನ್ನು ಮುಂದಕ್ಕೆ 5 ವರ್ಷಕ್ಕೆ ನಾವು ಏನಾಗಬೇಕಂತೇಳಿ, ನಾವು ಮುಂದೆ ದಾಟಿ ಹೋಗಿ 3ನೇ ಸ್ಥಾನಕ್ಕೆ ಬರ್ತಾ ಇದ್ದೇವೆ. ಇವತ್ತು ನಾಳೆ 3ನೇ ಸ್ಥಾನಕ್ಕೆ ಬರ್ತೇವೆ. ಆಮೇಲೆ ವಿಕಸಿತ್ ಭಾರತ್ ಏನು ಹೇಳ್ತಾ ಇದ್ದೇವಲ್ಲ, 2047ಗೆ ಅದನ್ನು ನಾವೇನು ರೀಚ್ ಮಾಡಬೇಕಾದ್ರೆ 47 ಬೇಡ, 40ಗೆ ಹೋಗ್ತೇವೆ. ನಾವು 2040ಗೆ ಹೋಗ್ತೇವೆ. ಅದರಿಂದಾಗಿ ಏನಾಗುತ್ತೆ ಅಂತ ಇನ್ನೊಂದು ಹೇಳಿ ನಿಮ್ಗೆ ಒಂದು ವಾಸ್ತವಿಕತೆ ಏನಂತ ಹೇಳಿದ್ರೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಇದಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗತ್ತೆ.
ಈ ಬಜೆಟಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಅಂತೇಳಿ ಎಂಪ್ಲಾಯ್ಮೆಂಟ್ ಜನರೇಷನ್ ಹೇಗೆ FTA ಚೈನಾ ಆದ ಕೂಡಲೇ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ, ಇಲ್ಲಿ ಪ್ರೊಡಕ್ಷನ್ ಮಾಡಬೇಕಾಗತ್ತೆ. ಚೈನಾ ಕಾಂಪೀಟ್ ಮಾಡೋಲ್ಲ ನಮ್ಮಲ್ಲಿ. ಚೈನಾ ಕಾಂಪೀಟ್ ಮಾಡಬೇಕಾದ್ರೆ ನಾವು ಅದೇ ಲೋವರ್ ಲೆವೆಲಲ್ಲಿ ಅಲ್ಲಿ ಕೊಡ್ತಾ ಇದ್ದೇವೆ ಇಲ್ಲಿರುವಂಥ ಲೇಬರ್ಗೆ. ಆಮೇಲೆ ಸ್ಕಿಲ್ಡ್ ಲೇಬರ್ಸ್ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೇವೆ ಎಲ್ಲಿಗೆ? ಯುರೋಪ್ ಆ್ಯಂಡ್ ಯುರೋಪಿಯನ್ ಸಂಬಂಧಪಟ್ಟ ರಾಷ್ಟ್ರಗಳಿಗೆ. ಇದರಿಂದಾಗಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಸಾಕಷ್ಟು ಆರ್ಥಿಕ ಬೆಳವಣಿಗೆ ಆಗುತ್ತೆ. ಈ ಬಜೆಟಲ್ಲಿ ಅದಕ್ಕೆ ಒಂದು ಪ್ರಾಶಸ್ತ್ಯ ಕೊಟ್ಟರೆ ಖಂಡಿತವಾಗಿ ನಮ್ಮ ಆರ್ಥಿಕತೆ ಇನ್ನೂ ಬೆಳೆಯುತ್ತದೆ. ಎಸ್ ಸಂಕೇತ್ ಸರ್, ಈಗ ಈ ಬಾರಿಯ ಬಜೆಟ್ ಚಾಲೆಂಜ್ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅಮೆರಿಕ ಭಾರತದ ಮೇಲೆ ಹಾಕಿರುವಂಥ ಟ್ಯಾರಿಫ್ ಆಗಿರ್ಬೋದು, ಭಾರತ ಪಾಕಿಸ್ತಾನ ನಡುವೆ ನಡೆದಿರುವಂಥ ಒಂದು ಯುದ್ಧದ ವಾತಾವರಣ ಆಗಿರ್ಬೋದು, ಆಮೇಲೆ ಈ ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ವಾತಾವರಣ ನೋಡ್ತಾ ಇದ್ರೆ ಭಾರತಕ್ಕೆ ಅಥವಾ ಈ ಕೇಂದ್ರ ಬಜೆಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಸರಿಯಾದ ವಿಷಯ. ಯಾಕಂದರೆ ಬಜೆಟ್ ವರ್ಷಕ್ಕೊಮ್ಮೆ ಬರೋದು, ಬಟ್ ಈ ಟ್ಯಾರಿಫ್ ವಿಚಾರದಲ್ಲಿ ಅವರು ವರ್ಷ ಇಡೀ ಏನಾದರೂ ಒಂದು ವಿಷಯ ಬರ್ತಾ ಇರ್ತದೆ. ನಾವು ಇವತ್ತು ಒಂಥರ ನಾವು ಅದಕ್ಕೆ ಒಂದು ಪ್ರಿಪರೇಷನ್ ಮಾಡಿದರೆ ಇನ್ನೊಂದು ತಿಂಗಳು ಬಿಟ್ಟು ಅವ್ರು ಟ್ಯಾರಿಫ್ ಬೇರೆಯೇ ರೀತಿ ಮಾಡ್ಬೋದು. ಆ ವಿಚಾರದಲ್ಲಿ ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದೊಂದು ಇದಿದೆ. ಮತ್ತೇನೆಂದರೆ ಒಂಥರ ಮುಂಚೆ ಏನಂದರೆ ಲಾಂಗ್ ಟರ್ಮ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಫೋಕಸ್ ಮಾಡ್ತಿದ್ರು ಯಾವ ದೇಶದಿದ್ರು. ಬಟ್ ಇವತ್ತಿದ್ದು ಅಲ್ಲಿದು ಪೊಸಿಷನ್ ನೋಡಿದರೆ ಆ ರೀತಿ ಕಾಣ್ತಾ ಇಲ್ಲ. ಅದೊಂದು ಭಾರಿ ಕಷ್ಟದ ವಿಷಯ ಆಗಿದೆ. ಮತ್ತು ಏನಂದರೆ ನೀವು ಹೇಳಿದಾಗೆ ಇಂಡಿಯಾ ಬಾಂಗ್ಲಾದೇಶ್ ಕೂಡ ಮುಂಚೆ ಯಾವ ಥರ ಒಂದು ಫ್ರೆಂಡ್ಶಿಪ್ ಇತ್ತು ಅಥವಾ ಯಾವ ಥರ ನಮ್ಮದು ಇದು ಅದು ಕೂಡ ಈಗ ಆ ರೀತಿ ನಡೀತಾ ಇಲ್ಲ. ಅದೊಂದು ವಿಚಾರದಲ್ಲಿ ಕಷ್ಟ ಆಗಿದೆ. ಮತ್ತು ಇನ್ನೊಂದು ಬಟ್ ಒಂದು ಏನು ಮಾಡಿದೆ ಅಂದರೆ ಇದರಲ್ಲಿ ನಮ್ಮ ಕೋವಿಡಲ್ಲಿ ಕೂಡ ನಾವು ನೋಡಿದ್ದು, ಮತ್ತು ಮೊನ್ನೆ ನಮ್ಮದು ಇಂಡೋ ಪಾಕ್ ನಮ್ಮದು ಯಾವುದು ಇದಾಗಿತ್ತು, ನಮ್ಮದು ಅವರ ಸಂಘರ್ಷ ಆದದ್ದು, ಯುದ್ಧ ಆದದ್ದು, ಅದರಲ್ಲಿ ಏನು ನೋಡಿದ್ದೇವೆಂದರೆ ನಾವು ನಮ್ಮದೇ ಆಂತರಿಕವಾಗಿ ನಾವು ಇದು ಮೇಕ್ ಇನ್ ಇಂಡಿಯಾ ಡಿಫೆನ್ಸಿಗೆ ನಾವು ಯಾವುದು ಸಪೋರ್ಟ್ ಕೊಟ್ಟಿದ್ದೇವೆ ಅದರದ್ದು ನಾವು ನೋಡಿದ್ದೇವೆ ಅದರದ್ದು ಪರಿಣಾಮ ಏನಾಗಿದೆ ಅಂತ. ಯಾಕಂದರೆ ನಾವು ಯಾವುದೇ ಬೇರೆ ದೇಶ ಮೇಲೆ ನಾವು ಯಾವತ್ತೂ ನಾವು ಇದು ರಿಲೈ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲೊಂದು ಕ್ಲಿಯರ್ ಗೊತ್ತಾಗಿದೆ. ಯಾಕಂದರೆ ಏನಿದ್ರು ನಾವು ನಮ್ಮ ಎಂಡ್ ಆಫ್ ದ ಡೇ ಏನಂದರೆ ನಾವು ಮತ್ತೆ ನಮ್ಮ ದೇಶ ಮಾತ್ರ ಇರ್ತೇವೆ. ಬೇರೆ ದೇಶ ಏನಿದ್ರು ಇವತ್ತು ಈ ಥರ ಇರ್ತಾರೆ, ನಾಳೆ ಇನ್ನೊಂದು ರೀತಿ ಇರ್ತೇವೆ. ಮತ್ತು ವಿಷಯ ಇನ್ನೊಂದೇನೆಂದರೆ ಇಷ್ಟೆಲ್ಲ FTA ಈಗ ಮಾಡಿದ್ರಿಂದ MSMEಸಿಗೆಲ್ಲ ತುಂಬ ಒಂದು ಸಪೋರ್ಟ್ ಏನಾದರೂ ಒಂದು ಬರ್ಬೋದಂತ ನನಗೆ ಕಾಣ್ತಾ ಇದೆ. ಯಾಕಂದರೆ ಪ್ರತಿ ಬಜೆಟಲ್ಲಿ ಗೌರ್ಮೆಂಟ್ ಒಂದು ಅಥವಾ ಇನ್ನೊಂದು ಸ್ಕೀಮನ್ನು ತಂದಿದೆ MSMEಗೋಸ್ಕರ. ಫಸ್ಟ್ ನಾವು ನೋಡಿದರೆ ಮುದ್ರಾ ಯೋಜನೆ ಎಲ್ಲ ಫಸ್ಟ್ ಟರ್ಮಲ್ಲೆಲ್ಲ ತಂದಿದ್ದರು. ಅದೇ ರೀತಿ ಮತ್ತೆ ಇದು ಯಾವುದು MSME ಡೆಫಿನೇಷನ್ ಪ್ರತಿ ಸರ್ತಿ ಅವರು ಜಾಸ್ತಿ ಮಾಡಿ ಹೋಗಿದ್ದಾರೆ. ಎಕ್ಸ್ಪೋರ್ಟ್ ಟರ್ನ್ಓವರನ್ನು MSME ಡೆಫಿನೇಷನ್ಯಿಂದನೇ ಹೊರಗಡೆ ಇಟ್ಟಿದ್ದಾರೆ. ಅದರಿಂದ MSMEಸಿಗೆ ಜಾಸ್ತಿ ಬೆನಿಫಿಟ್ ಆಗ್ತಾ ಇದೆ. ಈಗ ಎಕ್ಸ್ಪೋರ್ಟ್ ರಿಲೇಟೆಡ್ ಕೂಡ ಏನಾದರೂ ಜಾಸ್ತಿ ಒಂದು ಕ್ರೆಡಿಟ್ ಕೊಡಲಿಕ್ಕೆ ಏನಾದರೂ ಸೌಲಭ್ಯ ಒಂದು ತರುವ ಒಂದು ಅವಕಾಶ ಇರ್ಬೋದು, ಅದೊಂದು ನೋಡಬೇಕು. ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಲಾಸ್ಟ್ ಕೆಲವು ಬಜೆಟಲ್ಲೂ ನೋಡಿದ್ದೇವೆ ಸರ್ಕಾರ ಇದಕ್ಕೆ ತುಂಬ ಒತ್ತಡ ಕೊಡ್ತಾ ಇದೆ. ಈ ವಿಚಾರದಲ್ಲಿ ಅವರು ಜಾಸ್ತಿ ಎಂಪ್ಲಾಯ್ಮೆಂಟ್ ಬರಬೇಕಂತ ಹೇಳಿ ಅವರು ಕಂಪೆನೀಸಿಗೆ ಸಪೋರ್ಟ್ ಕೊಡಲಿಕ್ಕೂ ಅವ್ರು ಲಾಸ್ಟ್ ಬಜೆಟಲ್ಲಿ ಎಗ್ರಿ ಆಗಿ ಆ ವಿಚಾರದಲ್ಲಿ ಒಪ್ಪಿದ್ದಾರೆ. ಸೊ ಅದೊಂದು ವಿಷಯ ಇರ್ಬೋದು. ಇನ್ನೊಂದು ವಿಷಯ ಏನಂದರೆ ಕಂಪೆನೀಸಿಗೆ ಅವ್ರು 25% ತೆರಿಗೆ ಮಾಡಿದರು 30ರಿಂದ. ಇದೇ ರೀತಿ ಪಾರ್ಟ್ನರ್ಶಿಪ್ ಅಥವಾ LLPಗೂ ತರ್ಬೋದಾ ಅದೊಂದು ವಿಚಾರ ನೋಡಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ ಎಲ್ಲರೂ ಕಂಪೆನಿ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ. ಸುಮಾರು ಜನ ಪಾರ್ಟ್ನರ್ಶಿಪ್ ಫರ್ಮಲ್ಲೂ ವ್ಯಾಪಾರ ಮಾಡ್ತಾ ಇದ್ದಾರೆ, LLP ರೀತಿಯಲ್ಲಿ ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರಿಗೆ ಈ 25% ಇದು ಏನು ಕನ್ಸೆಷನ್ ಕೊಟ್ಟಿದ್ರು ಕೆಲವು ವರ್ಷ ಹಿಂದೆ ಅದು ಅವರಿಗೆ ಸಿಗ್ತಾ ಇಲ್ಲ. ಅವರಿಗೆ 30% ರೇಟ್ ಸಿಗ್ತಾ ಇದೆ. ಅದರಿಂದ ಆ ವಿಚಾರದಲ್ಲಿ ಏನಾದರೂ ಒಂದು ಬರುವ ಸಾಧ್ಯತೆ ಕೂಡ ನೋಡಬೇಕು ನಾವು. ಎಸ್ ಹೇಮಂತ್ ಸರ್, ಈಗ ಈ ಬಾರಿಯ ಬಜೆಟಲ್ಲಿ ಮಧ್ಯಮ ವರ್ಗದವರು ಏನೆಲ್ಲ ನಿರೀಕ್ಷೆ ಮಾಡಬಹುದು, ಅವರಿಗೆ ಅನುಕೂಲ ಅಂತ ಬಂದಾಗ? ಮಧ್ಯಮ ವರ್ಗದವರು ಜಾಸ್ತಿ ನಿರೀಕ್ಷೆಗಳು ಲಾಸ್ಟ್ ಇಯರೇ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ 2 ನಿರೀಕ್ಷೆಗಳು ಮಾಡೋ ಸಾಧ್ಯತೆ ಇದೆ. ಒಂದು ಇನ್ಶೂರೆನ್ಸ್. ಇನ್ಶೂರೆನ್ಸ್, ಮೆಡಿಕಲ್ ಇನ್ಶೂರೆನ್ಸನ್ನು ನ್ಯೂ ಸ್ಕೀಮ್ನಲ್ಲಿ ಕೊಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಯಾತಕ್ಕೆ ಅಂದರೆ ಸರ್ಕಾರ ಎಲ್ಲೋ ಒಂದು ಆ ಇನ್ಶೂರೆನ್ಸ್ ಕಲ್ಚರ್ನ ಬೆಳೆಸಬೇಕು ಅಂತ ದೃಢವಾಗಿ ನಿರ್ಧಾರ ಮಾಡಿದೆ. ಆದ್ದರಿಂದ ಇನ್ಶೂರೆನ್ಸನ್ನು ನ್ಯೂ ಸ್ಕೀಮ್ನಲ್ಲಿ ಕೂಡ ಇನ್ಶೂರೆನ್ಸ್ ಡಿಡಕ್ಷನ್ ಕೊಡೋ ಸಾಧ್ಯತೆಗಳಿದೆ. ಮತ್ತು ಸರ್ ಹೇಳ್ತಾ ಇದ್ದಾಗ ನೀವು ಒಂದು ಕೇಳಿದರೆ ಅಂತಾರಾಷ್ಟ್ರೀಯದ್ದು ಒಂದು ಪಾಯಿಂಟ್ ಹೇಳ್ತೀನಿ. ಬಾಂಗ್ಲಾದೇಶ ಈ ಥರ ನಮ್ಮ ಮೇಲೆ ರಿವರ್ಸ್ ಆಗೋದು ಅನ್ನೋದೊಂದು ಇದ್ದಿದ್ರೂ ಕೂಡ ನಮಗೆ ಅದು ಒಳ್ಳೆಯದೇ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ
ಪ್ರಬಲವಾದ ಜೆನರಿಕ್ ಮ್ಯಾನುಫ್ಯಾಕ್ಚರಿಂಗ್ ಮೆಡಿಸಿನ್ಸ್ ಮತ್ತು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಇವಾಗ ಬಾಂಗ್ಲಾದೇಶ್ ಅಂದರೆ ಇವೆರಡೇ, ಜೆನರಿಕ್ ಮ್ಯಾನುಫ್ಯಾಕ್ಚರಿಂಗ್ ಮೆಡಿಸಿನ್ಸು, ಟೆಕ್ಸ್ಟೈಲು. ನಮ್ಮ ಇಂಡಿಯಾ ಅಷ್ಟೇ ಸಾಮರ್ಥ್ಯವಾದ ದೇಶ ಆಗಿತ್ತದು. ಈಗ ಏನಾಗಿದೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇರೋದ್ರಿಂದ ಅದರದ್ದು ಎಲ್ಲ ಭೂಪಾಲು ಚೈನಾಗೆ ಅಥವಾ ನಮ್ಮ ದೇಶಕ್ಕೆ ಬರ್ತಾ ಇದೆ. ಆದ್ದರಿಂದ ನಮ್ಮ ಟೆಕ್ಸ್ಟೈಲ್ ಹಲವಾರು ರೀತಿಯಾದ ಬೆಳವಣಿಗೆಗಳು ತುಂಬ ಚೆನ್ನಾಗಿ ಪಡೆಯುತ್ತೆ. ಅದಕ್ಕೆ ಹೇಳೋದು, ಎಲ್ಲೋ ಒಂದು ಅವಲಂಬನೆ ಇದ್ದಾಗ ಬೇರೆದೊಂದು ಶುರುವಾಗುತ್ತೆ. ನಾವು ಚೈನಾಗಿಂತ ಒಂದು ಸ್ಪೆಷಲ್ ಆಪರ್ಚುನಿಟಿಲಿ ಎಲ್ಲಿ ಕೂರ್ತೀವಿ ಅಂದರೆ, ನಾವು ದೇಶದ ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿ ಆಗಿದ್ರಿ, ಈಗಲೂ ನಾವು ಅದಾಗಿದ್ದೀವಿ. ಅದರ ಜೊತೆಗೆ ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂಡಸ್ಟ್ರಿ ಆಗೋ ಥರ ಹೋಗ್ತಾ ಇದ್ದೀವಿ. ಈ ಮೊತ್ತದಲ್ಲಿ ನೋಡೋಕ್ಕೆ ಹೋದರೆ ಶ್ರೀಸಾಮಾನ್ಯನಿಗೆ ಈ ಸಲ ನನ್ನ ಪ್ರಕಾರ ಅವರು ತುಂಬ ಜಾಸ್ತಿ ಏನು ಫೆಸಿಲಿಟಿ ಇರೋದಿಲ್ಲ. ಯಾತಕ್ಕೆ ಅಂತ ಹೇಳಿದರೆ, ಲಾಸ್ಟೇ 12 ಲಕ್ಷ ರೂಪಾಯಿ. ಈ ಸರ್ಕಾರದ ಒಂದು ಒಳ್ಳೆ ನಿಯತ್ತಿದೆ. ಆ ನಿಯತ್ತೇನು ಅಂದರೆ, ನಾನು ಕಳ್ಕೊಳ್ಳೋಕೆ ರೆಡಿಗಿದ್ದೀನಿ, ಬಟ್ ಜನರ ಕೈಗೆ ಎಕಾನಮಿಗೆ ದುಡ್ಡು ಬರಬೇಕು ಅನ್ನೋದು. 12 ಲಕ್ಷ ಒಂದೇ ಸಲ ನಿಮಗೆ ಒಂದು ಟ್ಯಾಕ್ಸ್ ಎಕ್ಸಾಮ್ ಕೊಟ್ಟು 12,75,000 ರೂಪೀಸ್ ಕೊಡೋದು, ಇಟ್ಸ್ ಅ ವೆರಿ ಬಿಗ್ ಮೂವ್. ಪ್ರತಿಯೊಬ್ಬರ ಕೈಗೆ ಒಬ್ಬರಿಗೆ 1 ಲಕ್ಷ ರೂಪಾಯಿ ಬಿಟ್ಕೊಟ್ಟಿದ್ದಾರೆ. ಹಂಗಂದ್ರೆ ಏನರ್ಥ, 10,000 ರೂಪಾಯಿ ಒಬ್ಬೊಬ್ಬರಿಗೆ ತಿಂಗಳಿಗೆ. ಇನ್ನೂ ಒಂಥರ ಶ್ರೀಸಾಮಾನ್ಯನಿಗೆ ಅರ್ಥ ಆಗೋ ಥರ ಹೇಳಬೇಕು ಅಂದರೆ, ನಿಮ್ಮ ಮನೆ ಅಕ್ಕಿ ಬೇಳೆ ಸಾಮಾನು ಕರೆಂಟ್ ಬಿಲ್ಲು ನೀವೇನೇನು ಕೊಟ್ಟೋದು ಸರ್ಕಾರನೇ ಬಿಟ್ಕೊಟ್ಟಿದೆ. ಈಗ ನಮಗೆ 10,000 ರೂಪಾಯಿ ತಿಂಗಳಿಗೆ ನಮಗೆ ಖರ್ಚಾಗೋದ್ರಲ್ಲಿ ಮನೆಗೆ ಬರೋ ಅಕ್ಕಿ ಬೇಳೆ ಹಾಲನ್ನು ಸರ್ಕಾರ ಹೇಳ್ತಿದೆ ನಾನೇ ಕೊಡ್ತೀನಿ, ಅದು ಬಿಟ್ಟು ಎಕ್ಸ್ಟ್ರಾ ಖರ್ಚು ಮಾಡಿ. ಜನರ ಎಕ್ಸ್ಪೆಂಡಿಚರ್ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ಇನ್ನು ಜನರ ಎಕ್ಸ್ಪೆಂಡಿಚರ್ಸ್ ಚೇಂಜ್ ಆಗುತ್ತೆ. ಯಾಕೆಂದರೆ ಫಾರಿನ್ ಬ್ರ್ಯಾಂಡ್ಗಳೆಲ್ಲ ಈಗ ತುಂಬ ಅಗ್ಗವಾಗಿ ಸಿಗೋಕ್ಕೆ ಶುರುವಾಗುತ್ತೆ. ಯಾವ BMW ಕಾರ್ 95 ಲಕ್ಷ ರೂಪಾಯಿ ಇತ್ತು, ಇನ್ನು 45 ಲಕ್ಷ ರೂಪಾಯಿಗೆ ಸಿಗುತ್ತೆ. ಯಾವ ಬೆನ್ಸ್ ಕಾರು ನಿಮಗೆ 1,30,30,30 ಇದ್ದರೆ ಇವತ್ತು 78-80 ಲಕ್ಷ ರೂಪಾಯಿಗೆ ಸಿಗೋಕ್ಕೆ ಶುರುವಾಗುತ್ತೆ. ಜನ ಏನು ಮಾಡ್ತಾರೆ, ಲಕ್ಸುರಿ ಪ್ರಾಡಕ್ಟ್ಗಳಿಗೆ ದಾಕುಗಾಲ ಹಾಕ್ತಾರೆ. ಈ ಟೈಮ್ನಲ್ಲಿ ಮಿಡಲ್ ಕ್ಲಾಸ್ಗೆ ಫೆಸಿಲಿಟಿ ಅನ್ನೋದು, ಓನ್ಲಿ ಥಿಂಗ್ ಇಸ್ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ಬೋದು. ಯಾಕೆಂದರೆ ಈ AI ಕಾಲದಲ್ಲಿ ತುಂಬ ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿಯವರು ಜಾಬ್ಗಳನ್ನ ಕಳ್ಕೊಳ್ಳೋ ಸಾಧ್ಯತೆಗಳು ಆ ಮುನ್ನುಡಿಲೇ ಬರ್ತಾ ಇದೆ. ತುಂಬ AI ಜಾಬ್ಗಳು, ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರ್ ಪೂರಿಸ್ಕೊಡುತ್ತೆ. ಆದರೆ ನನ್ನ ಅನಿಸಿಕೆ ಪ್ರಕಾರ ಶ್ರೀಸಾಮಾನ್ಯನಿಗೆ ಈ ಮೆಡಿಕಲ್ ಒಂದು ಬಿಟ್ಟು ತುಂಬ ಹೈ ಎಂಡ್ ನೆಟ್ವರ್ತ್ ಅವರಿಗೆ ಅಪ್ ಟು 30 lakh ರೂಪೀಸ್ ಎಕ್ಸಮ್ಷನ್ ಮಾಡೋ ಒಂದು ಸಾಧ್ಯತೆ ಇರಬಹುದು. ಲೈಕ್ 30% ಸ್ಲ್ಯಾಬನ್ನು 24 ಲಕ್ಷ ಇದೆ ಅನಿಸುತ್ತೆ, ಅದು ಇವಾಗ 30 ಲಕ್ಷ ಒಂದು ಮಾಡಬಹುದು. ಲೈಕ್ 30% ಅದಾದಮೇಲೆ ಟ್ಯಾಕ್ಸ್ ಹಾಕ್ಬಹುದು ಅನ್ನೋ ಒಂದು, ಸೊ ದಟ್ ಈ ಮಧ್ಯಮ ವರ್ಗ ಈ 50 ಲಕ್ಷ ರೂಪಾಯಿ 30 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇರೋ ಅಪ್ಪರ್ ಮಿಡಲ್ ಕ್ಲಾಸ್ಗೆ ಒಂದು ಸ್ವಲ್ಪ ಲಕ್ಸುರಿ ಕೊಡಬಹುದು ಅನ್ನೋದು ಬಿಟ್ಟರೆ ಎಲ್ಲೂ ಏನೂ ಸಿಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಕೊಟ್ಟಾಗಿದೆ ಅಂತ ಹೇಳ್ತಾ ಕೊಟ್ಟಾಗಿದೆ. ಈಗ ನೀವು ಅವ್ರು ಹೇಳಿದಂಗೆ ಬಾಂಗ್ಲಾದೇಶಿಗೆ ಏನಾಗಿದೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶ ಸ್ವಂತ ಅವರದ್ದು ಒಂದೇ ಒಂದು ಏನಂತೇಳಿ ಬೆನಿಫಿಟ್ ಏನಂತ ಹೇಳಿದ್ರೆ, ಅಲ್ಲಿ ತಾರೀಫ್ ಕಡಿಮೆ ಇತ್ತು. ಎಕ್ಸ್ಪೋರ್ಟು ಅಂಡರ್ ಡೆವಲಪ್ಡ್ ಎಕಾನಮಿ ಅಂದರೆ ಕಮ್ಮಿ ಇತ್ತು. ನಮ್ಮ ಎಲ್ಲ ಟೆಕ್ಸ್ಟೈಲ್ ರೆಡಿಮೇಡ್ ಗಾರ್ಮೆಂಟ್ಸ್ ಯಾರಿದ್ರು ಎಲ್ಲ ಅಲ್ಲಿ ಬಾಂಗ್ಲಾದೇಶ ಮೈಗ್ರೇಟ್ ಆದರು. ತಿರುಪತ್ತೂರು ಆಮೇಲೆ ಏನೇನಿದೆಯಾ ತಮಿಳ್ನಾಡಿನಲ್ಲಿ ಅಲ್ಲಿ ಜಾಗ ಇತ್ತಲ್ಲ, ಅಲ್ಲಿಂದ ಏನು ಮಾಡ್ತಾರೆ, ಎಲ್ಲರೂ ಅಲ್ಲಿ ಹೋಗಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು. ಅದರಿಂದ ಏನಾಗ್ತಿತ್ತು ಅಂತೇಳಿದ್ರೆ, ಈ ತಾರೀಫ್ ಸ್ಟ್ರಕ್ಚರ್ ಕಡಿಮೆ ಇದ್ದರಿಂದ ಅಲ್ಲಿಂದ ಮಾಡ್ತಾಯಿದ್ರು. ಈಗ ಅಲ್ಲಿ ತೊಂದರೆ ಆದ್ದರಿಂದ ಏನಾಗುತ್ತೆ, ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡಿದ್ರಿಂದ ನಮಗೆ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮಲ್ಲೇ ಮಾಡಿ ನಾವು ಕಳಿಸ್ಕೊಡ್ಬೋದು. ಒಂದು ಅದು ಬೆಳವಣಿಗೆ ಆಗುತ್ತೆ, ಸೆಕ್ಟರ್ ಕೇಪಬಿಲಿಟಿ ಜಾಸ್ತಿ ಅದು ಒಂದು. ಆಮೇಲೆ ಫಾರ್ಮಾಸ್ಯೂಟಿಕಲ್ನಲ್ಲಿ ಉದ್ಯೋಗ ಸೃಷ್ಟಿ ಅಲ್ಲ, ಜನರಿಕ್ ಇದರಲ್ಲಿ ಡ್ರಗ್ಗಲ್ಲಿ ಇಂಡಿಯಾ ಇಸ್ ಲೀಡಿಂಗ್ ಈವನ್ ಟುಡೇ. ಈವನ್ ಅಮೆರಿಕಕ್ಕೆ ನಾವು ಕಳಿಸ್ಬೇಕಾದ್ರೆ ಜನರಿಕ್ ಪ್ರೈಸ್ ನಮ್ಮಿಂದ ಕಳಿಸ್ಬೇಕು, ಬಾಸ್ಮತಿ ರೈಸ್ ಇಂಡಿಯಾದಿಂದ ಹೋಗಬೇಕು, ಜನರಿಕ್ ಮೆಡಿಸಿನ್ ನಮ್ಮಿಂದ ಹೋಗಬೇಕು. ಅವರಿಗೆ ಬೇರೆ ದಾರಿ ಇಲ್ಲ. ಅವರಿಗೆ ಅಪ್ರೂವ್ಡ್ ಪ್ರಾಡಕ್ಟ್ ಅಂತೇಳಿ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಮಾತ್ರ ಅಪ್ರೂವ್ಡ್ ಪ್ರಾಡಕ್ಟು. ಟೆಕ್ಸ್ಟೈಲ್ಸು, ಮೆಡಿಸಿನ್ಸ್, ಜನರಿಕ್ ಮೆಡಿಸಿನ್ಸು. ಅದಾದಮೇಲೆ ನಿಮ್ಮ ಈ ಇದರಲ್ಲಿ ಇನ್ನೂ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಉತ್ಪಾದನೆಗೆ ಪ್ರೋತ್ಸಾಹವಾಗುವಂಥ ಒಂದು ಕಾರ್ಯಕ್ರಮವನ್ನು ಇದರಲ್ಲಿ ಬಜೆಟಲ್ಲಿ ತರಬೇಕಾಗತ್ತೆ. ಅದು ಉತ್ಪಾದನೆಗೆ ಮಾತ್ರ. ಅದರಲ್ಲಿ ಇನ್ನೊಂದು ಅಂತ ಹೇಳಿದ್ರೆ, ಈ ಮೈಗ್ರೇಷನ್ ಆಫ್ ದ ಸ್ಕಿಲ್ ಲೇಬರ್ಸ್ ಇದೆಲ್ಲ ಅದು ಇನ್ನೂ ಜಾಸ್ತಿ ಆಗ್ಬೋದು. ಯಾಕಂತೇಳಿ ಇನ್ನು ಹೋಗುವಂಥ ಜನ ಜಾಸ್ತಿ ಹೋಗ್ತಾರೆ, ಒಳ್ಳೊಳ್ಳೆ ಕೆಲಸ ಸಿಗುತ್ತೆ. ಸರ್, ಇನ್ನೊಂದು ವಾದ ಏನಂದರೆ, ಈಗ
ಕೇಂದ್ರ ಸರ್ಕಾರದಿಂದ ನಮ್ಗೆ ಏನು ಬೇಡ, ನಾವು ಕಟ್ತಾ ಇರುವಂಥ ತೆರಿಗೆ ನಮ್ಮ ಪಾಲು ನಮ್ಗೆ ಬಂದರೆ ಸಾಕು ಅನ್ನೋಂಥ ಕೆಲವೊಬ್ಬರ ವಾದ ಇದೆ. ಅದು ಕರ್ನಾಟಕದ ನಾನು ಸರ್ಕಾರ ಒಪ್ಕೊಳ್ಳಿಲ್ಲ. ಯಾಕಂದ್ರೆ ನಾವೀಗ ಇಟ್ ಮೇ ಬಿ ಆರ್ಗ್ಯುಮೆಂಟೇಟಿವ್, ನಾವು ಚರ್ಚೆ ಮಾಡ್ಬೋದು. ನಾವೇನು ನಿರೀಕ್ಷೆ ಮಾಡೋದಿಲ್ಲ, ಬಟ್ ನಾವು ಎಷ್ಟು ಕೊಡ್ತಾ ಇದೀವಿ ಅದು ಬಂದ್ರೆ ಕೇಂದ್ರ ನಮ್ಗೆ ಸರ್ಕಾರಕ್ಕೆ ಸಾಕು. there is a finance commission. ಅದಕ್ಕೆ ನಾನು ಉತ್ತರ ಹೇಳ ಅಲ್ಲ ಸಿ ಸರ್, ವಿತ್ ಯೋರ್ ಪರ್ಮಿಷನ್. ನೋಡಿ, ಸರ್ಕಾರ ಇದನ್ನೇ ಹೇಳ್ತಿರೋದು, ಈ 2025ಗೆ ಪ್ಲಾನಿಂಗ್ ಕಮಿಷನ್ ಹತ್ರ ಇವರು ಹೋಗಬೇಕಾಗಿದೆ. ಈ 2026ಕ್ಕೆ ಮತ್ತೆ ಶುರುವಾಗುತ್ತೆ. ಈ ಅಗ್ರಿಮೆಂಟ್ಗಳನ್ನು 10 ವರ್ಷಕ್ಕೊಂದ್ಸಲಿ ವಿಮರ್ಶೆ ಮಾಡ್ತಾರೆ. ಪ್ಲಾನಿಂಗ್ ಕಮಿಷನ್ನಲ್ಲಿ ನಮ್ಮ ಸರ್ಕಾರಗಳೇ ಒಪ್ಕೊಂಡಿದೆ, ಈ ಥರ ನಾವು ಇಷ್ಟು ಕೊಟ್ಟರೆ ಸಾಕು, ಇದು ಅಂತ ಹೇಳಿ ಮಾತಾಡ್ಕೊಂಡು ಬಂದಾದ್ಮೇಲೆ ಈಗ ನಮಗೆ ಬರ್ತಾ ಇಲ್ಲ ಅಂತ ಕೇಳೋದು ಇದೆಲ್ಲ ರಾಜಕೀಯನ, ಇದೆಲ್ಲೋ ಸರಿಯಲ್ಲ ಅಂತ. ಆದರೆ ಅದರಲ್ಲಿ ಒಂದು ಫ್ಯಾಕ್ಟರ್ ತುಂಬ ಮುಖ್ಯ. ಈ ಹೊಸ ಪ್ಲಾನಿಂಗ್ ಕಮಿಷನ್ನಲ್ಲಿ ಏನು ಮಾಡಿದ್ದಾರೆ, ಪಾಪ್ಯುಲೇಷನನ್ನು ಕೂಡ ಒಂದು ಫ್ಯಾಕ್ಟರಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಆ ಪಾಪ್ಯುಲೇಷನ್ ತೊಗೊಂಡಾಗಿಂದ ಏನಾಗಿದೆ, ನಮ್ಮ ಈ ಡೆಕೆನ್ನಲ್ಲಿರೋದು ಕೇರಳ, ಆಂಧ್ರ, ಕರ್ನಾಟಕ, ತಮಿಳುನಾಡು, ಇವ್ರಿಗೆ ನಮ್ಮ ಪಾಪ್ಯುಲೇಷನ್ನ ನಾವು ಕಮ್ಮಿ ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಎಲ್ಲ ಪಾಪ್ಯುಲೇಷನ್ನು 2ರಷ್ಟು 3ರಷ್ಟು ಆಗಿದೆ. ಆ ಪಾಲಿನಲ್ಲಿ ನಮಗೆ ಕಡಿತ ಬರ್ತಿದೆ. ಅದಕ್ಕೆ ಸರ್ಕಾರ ಇವಾಗ ಮಾಡಬೇಕಾಗಿರೋದು ಏನು ಅಂದರೆ, ಈ 4-5 ಸರ್ಕಾರಗಳು ಪಾಪ್ಯುಲೇಷನ್ ಫ್ಯಾಕ್ಟರನ್ನು ಲಿಮಿಟ್ ಮಾಡಿಸ್ಬಿಟ್ಟು ಅಥವಾ ಬೇರೆ ಇದನ್ನು ಟ್ವೀಕ್ ಮಾಡಿಸ್ಬೇಕೇ ಹೊರತು, ಇವಾಗ ನಮ್ಮದ್ರಲ್ಲೇ ಇವಾಗ ಏನು ಪ್ಲಾನಿಂಗ್ ಕಮಿಷನ್ ಅಂದರೆ, ಇವಾಗ ಬೆಂಗಳೂರಿನಲ್ಲಿ ಬರೋ 60% ಕರ್ನಾಟಕದ ಆದಾಯ ಬೆಂಗಳೂರಿಂದ ಬರ್ತಿದೆ. ಈ ದುಡ್ಡನ್ನು ತೊಗೊಂಡೋಗಿದ್ದೆ ಚಿಕ್ಕಮಗಳೂರು, ಬಳ್ಳಾರಿ, ಗುಲ್ಬರ್ಗ, ರಾಯಚೂರು ಅನ್ನೋ ಕಡೆ ಎಲ್ಲ ಖರ್ಚು ಮಾಡ್ತಿದ್ದಾರೆ. ಯಾತಕ್ಕೆ ಅಂತ ಕೇಳಿದರೆ, ಅದನ್ನೂ ಬೆಳೆಸಬೇಕು ಅಂತ. ಇದು ನಮ್ಮ ರಾಜ್ಯದಲ್ಲಿ ನೋಡೋ ದೃಷ್ಟಿಕೋನ ಆಯಿತು ಅಂದರೆ, ಸೆಂಟರಲ್ಲಿ ಕೂತ್ಕೊಂಡಿರೋರು ಏನು ಯೋಚನೆ ಮಾಡ್ತಾರೆ, ಇದು ಚೆನ್ನಾಗಿ ಬೆಳೆದಿರೋ ಮಗ, ಈ ಮಕ್ಕಳು ಚೆನ್ನಾಗಿ ಸರ್ಕಾರದಲ್ಲಿ ದುಡಿತಾ ಇದ್ದಾರೆ, ಈ ಮಕ್ಕಳು ಇನ್ನೂ ಬೆಳಿಬೇಕು, ಇವರಿಂದ ತೆಗೆದುಕೊಡೋಣ. ಅದೇ ರಾಜ್ಯ ಸರ್ಕಾರನೂ ಮಾಡ್ತಿರೋ ದೃಷ್ಟಿಕೋನನೂ ಅದೇ, ಸೆಂಟರ್ನಲ್ಲಿ ಮಾಡ್ತಿರೋದು ಅದೇ, WTO ಮಾಡ್ತಿರೋದು ಅದೇ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದು ಬೇಡ, ಇದು ಅದರಲ್ಲಿ ಅರ್ಥ. ಆದರೆ ಪಾಲಿಸಿ ಲೆವೆಲ್ನಲ್ಲಿ ಫೈಟ್ ಮಾಡಿ ಜಸ್ಟಿಫಿಕೇಶನ್ ತಗೋಬೇಕೆ ಹೊರತು ಇಷ್ಟೊಂದು ದೂರಾಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಬಜೆಟಲ್ಲಿ ಅವ್ರು ಹೇಳಿದ ಕರೆಕ್ಟ್ ಆಗಿದೆ. ಪ್ಲಾನಿಂಗ್ ಕಮಿಷನ್ ಇದೆ, ಅದಾದಮೇಲೆ ಫೈನಾನ್ಸ್ ಕಮಿಷನ್ ಇದೆ. ಈ ಪ್ಲಾನಿಂಗ್ ಕಮಿಷನಲ್ಲಿ ಏನು ಡಿಸೈಡ್ ಆಗುತ್ತೆ, ಫೈನಾನ್ಸ್ ಕಮಿಷನ್ ಅದನ್ನು ಒಂದು ಪಾಲಿಸಿ ಡಿಸಿಷನ್ ತೆಗೆದು ಹೋಗ್ತಾ ಇರ್ತದೆ. ಈಗ ನಮಗೆ ಬಂದಿಲ್ಲ, ನಾವು ಕೊಟ್ಟ ಟ್ಯಾಕ್ಸ್ಗೆ ನಮಗೆ ಜಾಸ್ತಿ ಬರಲಿಲ್ಲ, ಅದು ಪ್ರಪೋರ್ಷನೇಟ್ ಆಗಿ ಫೈನಾನ್ಸ್ ಕಮಿಷನ್ ಫಿಕ್ಸ್ ಮಾಡಿರ್ತದೆ. ಇಷ್ಟು ಪರ್ಸೆಂಟೇಜ್ GSTಯಿಂದ ಕೊಡಲೇಬೇಕಾಗುತ್ತೆ, ಇಷ್ಟು ಪರ್ಸೆಂಟೇಜ್ ಬೇರೆ ಬೇರೆ ಬಾಬ್ತಲ್ಲಿ ಬರುವಂಥದ್ದು ಕೊಡಬೇಕಾಗಿದೆ ಅಂತ ಮೊದಲೇ ಡಿಸೈಡ್ ಆಗಿರ್ತದೆ. ನಾವು ಒಪ್ಕೊಂಡು ಬಂದಿದ್ದೇವೆ. ಈಗ ಇಲ್ಲಿ ಕೂತ್ಕೊಂಡು ಇವತ್ತೇನೋ ಬೆಳಗ್ಗೆ ನಾನು ನೋಡಿದೆ, ಯಾವುದೋ ಒಂದು ಮಿನಿಸ್ಟರು ಪಬ್ಲಿಕಲ್ಲಿ ನಮಗೆ ಬಂದೇ ಇಲ್ಲ ಅಂದರೆ ನಾವು ಟೀಕೆ ಮಾಡೋದಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಕಡೆ ಫ್ರೀ ಕೊಟ್ಟುಬಿಟ್ಟು ಕೊಡಿ ಬೇಡ ಅಂತ ಹೇಳೋದಲ್ಲ, ಅದಕ್ಕೆ ಸಂಪಾದನೆ ಮಾಡಿ ಕೊಡಬೇಕಾಗುತ್ತೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿಂದ ತೆಗೆದು ಇಲ್ಲಿ ಹಾಕಿದರೆ, ಇಲ್ಲಿಂದ ತೆಗೆದು ಇಲ್ಲಿ ಹಾಕಿದರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಆಗುತ್ತೆ. ಈಗ ನಾವು ಟ್ಯಾಕ್ಸ್ ಕಟ್ಟಿದರೆ ನಮಗೆ ಬೇಕಂತ ಕೇಳಲಿಲ್ಲ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ. ಪ್ರೊಫೆಷನಲ್ ಟ್ಯಾಕ್ಸ್ ಇರಲಿ ಅಥವಾ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಇರಲಿ, ಅದು ಬೇರೆ ಬೇರೆ ಬಾಬ್ತಿನಲ್ಲಿ ಟ್ಯಾಕ್ಸ್. ಅದು ಈಗ ಅನಾವಶ್ಯಕವಾಗಿ 56,000 ಕೋಟಿನ ಪೋಲ್ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, 72,000 ಕೋಟಿ. 72,000 ಕೋಟಿ. ಅವ್ರು ಹೇಳೋದು 78, ನಾನು ಹೇಳೋ ಲೆಕ್ಕ ಪ್ರಕಾರ ಸ್ಟಾಟಿಸ್ಟಿಕ್ನಲ್ಲಿ ಬಂದದ್ದು 72-73,000 ಕೋಟಿ. 73,000 ಕೋಟಿ ಎಲ್ಲಿಂದ ಬರ್ತದೆ? 73,000 ಕೋಟಿ ಎಲ್ಲಿಂದ ಬರ್ತದೆ? ಅದು ನಮ್ಮ ಕಿಶೆಯಿಂದ ತೆಗಿಬೇಕಾಗತ್ತೆ. ನಮ್ಮ ಕಿಶೆಯಿಂದ ತೆಗೆದು ಅಲ್ಲಿ ಹಾಕಬೇಕಾಗುತ್ತೆ. ಒಂದು ದೇಶ ಅಲ್ಲಾಡೋಗುತ್ತೆ ಸರ್. 75,000 ಕೋಟಿ ರೂಪಾಯಿ ಒಂದು ಅನುದಾನ ಕೊಡಬೇಕು ಅಂದರೆ, ಬಟ್ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಿದಾರಲ್ಲ ಈಗ. ಇಲ್ಲ, ಅದು ಇವಾಗ ಎಲ್ಲರಿಗೂ ಬುದ್ಧಿ ಬರ್ತಾ ಇದೆ. ಯಾಕೆಂದರೆ ಸ್ಟೇಟಿನ ಫೈನಾನ್ಷಿಯಲ್ ಡೆಫಿಸಿಟ್ಸ್ ಇವಾಗ ನಮ್ಮ ಕರ್ನಾಟಕದ್ದೇ ತಗೊಳ್ಳಿ, ನಾನು ಯಾರನ್ನೂ ಟೀಕೆ ಮಾಡಬೇಕು ಅಂತಲ್ಲ, ಎಷ್ಟು ಕಾಂಟ್ರಾಸ್ಟ್ ಆಗಿದೆ ಅಂತ. ಸೆಂಟರು ನಿಮ್ಮ ಜಾಬ್ಗೆ 10,000 ರೂಪಾಯಿ ತಿಂಗಳಿಗೆ ಬಿಟ್ಕೊಡ್ತೀನಿ ಅಂದರೆ, ಸ್ಟೇಟು ಅವರ ಲಿಮಿಟ್ನಲ್ಲಿರೋ ಏನೇನು ಅವೆನ್ಯೂಸ್ನಲ್ಲಿ ಟ್ಯಾಕ್ಸಸ್ ಹಾಕ್ಬೋದು, ಎಲ್ಲ ಅವೆನ್ಯೂಸ್ನಲ್ಲೂ ಅಡಿಷ್ನಲ್ ಟ್ಯಾಕ್ಸ್ ಹಾಕಿದೆ. ಅದು ಯಾವ ರೀತಿ ಧರ್ಮ ಇದು? ಈಗ ದುಡ್ಡಿಲ್ಲ ಅಂತ ಕೇಳೋದು. ಇವಾಗ ನಿಮಗೆ ಹೇಳ್ತೀನಿ ಸರ್, ತಿಂಗಳ ಸಂಬಳ 350 ರೂಪಾಯಿ ಸರ್. ನಮ್ಮ ರಾಜ್ಯದ್ದು 300 ಕೋಟಿ, ಸುಮ್ಮನೆ ಲ್ಯಾಂಗ್ವೇಜ್ 360 ರೂಪಾಯಿ ಸರ್. ನಿಮಗೆ ಬರೋ 360 ರೂಪಾಯಿನಲ್ಲಿ 75 ರೂಪಾಯಿ ತಿಂಗಳ ನೀವು ಚಾರಿಟಿ ಕೊಡ್ತೀರಾ ಸರ್? ವರ್ಷಕ್ಕೆ ಚಾರಿಟಿ ಕೊಡ್ತೀರಾ ಸರ್? ಕೊಡ್ತೀರಾ? ಆಗಲ್ಲ. ಚಾರಿಟಿ ಅಂದರೆ ಯಾರಿಗೋ ಒಬ್ಬರಿಗೆ ಅನುದಾನವಾಗಿ ಕೊಡ್ತೀರ, ಕೊಡೋಕ್ಕಾಗತ್ತಾ? ಕೊಟ್ಟರೆ ನಿಮ್ಮ ಮನೆ ನಡೆಸೋದಕ್ಕೆ ಏನು ತಗೊಳ್ತೀರಾ? ಇದರಿಂದ ಏನಾಗ್ತಿದೆ? ಬೆಂಗಳೂರಿನ ಸಮಸ್ಯೆ. ನನಗೆ ಈ ಸೆಂಟರ್ನಿಂದ 3-4 ಅಪೇಕ್ಷೆಗಳಿದೆ ಈ ಬಜೆಟ್ನಲ್ಲಿ. ಏನು ಅಪೇಕ್ಷೆ ಇದೆ?
ನಮ್ಮ ರೈಲ್ವೆಗೆ ಲಾಸ್ಟ್ ಟೈಮ್ ಚೆಕ್ ಮಾಡಿದೆ, 5,000 ಅಲ್ಲ 7,500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನಮ್ಮ ಸಬ್ಬರ್ಬನ್ ರೈಲ್ವೇಸ್ಗೆ ದುಡ್ಡು ಕೊಡಬೇಕಾಗಿದೆ. ನಮ್ಮ ಪೆರಿಫೆರಲ್ ರಿಂಗ್ ರೋಡ್ಗೆ ಒಂದು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಬೇಕಾಗಿದೆ. ಅಷ್ಟೇ ಅಲ್ದಿರ ಬ್ಯಾಂಗ್ಳೂರು ಟ್ರಾಫಿಕ್ ಕಂಜೆಷನ್, ಇದಕ್ಕೆ ಒಂದು ಸ್ಪೆಷಲ್ ಪ್ಯಾಕೇಜ್ ಬೇಕೇ ಬೇಕು. ಯಾಕೆ ಬರ್ತೀನಿ ಸಂಕೇಶ್, ಈಗ ಮುಂದೆ 5 ರಾಜ್ಯದ ಚುನಾವಣೆ ಬೇರೆ ಬರ್ತಾ ಇದೆ. ಸೊ ಇನ್ನೊಂದು ವಾದ ಏನು ಅಂತಂದರೆ, ಚುನಾವಣಾ ಅಂದರೆ ಆ ರಾಜ್ಯದ ದೃಷ್ಟಿಯಿಂದ ಇಟ್ಕೊಂಡು, ಅಂದರೆ ಚುನಾವಣಾ ದೃಷ್ಟಿಯಿಂದ ಇಟ್ಕೊಂಡು ಈ ಬಜೆಟ್ ಮಂಡನೆ ಆಗುತ್ತೆ, ಜನಪರವಾಗಿ ಈ ಬಜೆಟ್ ಮಂಡನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಲೆಕ್ಕಾಚಾರ. ಸೊ ನಿಮ್ಮ ಪ್ರಕಾರ ದೂರದೃಷ್ಟಿಯ ಚುನಾವಣೆ ಆಗಬೇಕಾ, ಆರ್ಥಿಕ ಬೆಳವಣಿಗೆಯ ಚುನಾವಣೆ ಆಗಬೇಕಾ, ಅಥವಾ ಆಯಾ ರಾಜ್ಯಕ್ಕೆ, ಈಗ ಒಂದು ವೇಳೆ ಕರ್ನಾಟಕ ಬೇರೆ ಜಿಲ್ಲೆ ರಾಜ್ಯ ಅಂತ ಬಂದಾಗ ಕರ್ನಾಟಕಕ್ಕೆ ಬರಬೇಕಾದ್ರೆ ಬರ್ತಿಲ್ಲ ಅಂತ ಹೇಳೋದು, ಅಥವಾ ಆಯಾ ರಾಜ್ಯಕ್ಕೆ ತಕ್ಕಂತೆ ಬಜೆಟ್ ಮಂಡನೆ ಮಾಡೋದು, ಇದು ಎಷ್ಟು ಮಟ್ಟಿಗೆ ಸರಿ ಆಗತ್ತೆ ಅಂತ? ಭಾರಿ ಕಷ್ಟ. ಇದೇ ಫೈನಾನ್ಸ್ ಮಿನಿಸ್ಟ್ರಿಗೆ ಇರೋದು ಇದೇ ಭಾರಿ ಕಷ್ಟದ ಕೆಲಸ. ಅವ್ರು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಆಡಬೇಕು. ಒಂದು ಚುನಾವಣೆ ವಿಚಾರದಲ್ಲೂ ನೋಡಲೇಬೇಕು ಅವರು, ಇನ್ನೊಂದು ಏನಂದರೆ ಪ್ರತಿ ರಾಜ್ಯದ ವಿಚಾರದಲ್ಲೂ ನೋಡಬೇಕು, ಮುಂದೆ ನಮ್ಮ ಎಕನಾಮಿ ಹೇಗೆ ಇಂಪ್ರೂವ್ ಆಗಬೇಕು ಅದು ನೋಡಬೇಕು. ಅದೊಂದು ಭಾರಿ ಕಷ್ಟದ ವಿಷಯ. ಒಬ್ಬರಿಗೆ ಏನಾದರೂ ಮಾಡ್ಲಿಕ್ಕೆ ಹೋದರೆ ಇನ್ನೊಬ್ರು ಯಾವಾಗಲೂ ದೂರ್ತಾರೆ. ಆ ವಿಚಾರದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕಕ್ಕೆ ಒಳ್ಳೇದು ಮಾಡಿದರೆ ಇನ್ನೊಂದು ಮಹಾರಾಷ್ಟ್ರ ಹೇಳ್ಬೋದು ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ, ಆಂಧ್ರ ಪ್ರದೇಶ ಹೇಳ್ಬೋದು ನಮಗೆ ಸಿಗ್ತಾ ಇಲ್ಲ ಅಂತೇಳಿ, ಆಂಧ್ರ ಪ್ರದೇಶಕ್ಕೆ ಕೊಟ್ಟರೆ ನಾವು ದೂರ್ತೇವೆ ನಮಗೆ ಸಿಗ್ತಾ ಇಲ್ಲ ಅಂತೇಳಿ. ಇದು ಭಾರಿ ಕಷ್ಟದ ವಿಷಯ. ನಾವು ಇದರಲ್ಲಿ ಆರ್ಥಿಕ ಸಂಪನ್ಮೂಲ ಏನಿದೆಯಾ ಅದನ್ನು ಯಾವುದೇ ಒಂದು ದೃಷ್ಟಿಕೋನದಲ್ಲಿ ಈ ರಾಜ್ಯಕ್ಕೆ ಜಾಸ್ತಿ ಕೊಡ್ಬೋದು, ಈ ರಾಜ್ಯಕ್ಕೆ ಜಾಸ್ತಿ ಕೊಡ್ಬೋದು, ಅದೇನಾಗಲ್ಲ. ದರ್ ಈಸ್ ಎ ಫಿಕ್ಸ್ಡ್ ನಾರ್ಮ್ಸ್ ಆರ್ ದೇರ್. ಅದೊಂದು ನಾರ್ಮ್ ಇದೆ. ಫೈನಾನ್ಸ್ ಕಮಿಷನು, ಪ್ಲಾನಿಂಗ್ ಕಮಿಷನ್, ನೆಕ್ಸ್ಟ್ ಫೈನಾನ್ಸ್ ಕಮಿಷನ್, ಅಲ್ಲಿ ನಾರ್ಮ್ ಇಟ್ಕೊಂಡಿದ್ದಾರೆ. ಆ ನಾರ್ಮ್ ಪ್ರಕಾರ ಕೊಡ್ತಾರೆ. ಅವರು ಈಗ ಯಾರಿಗೂ ಪಾರ್ಶಾಲಿಟಿ ಮಾಡಿ ಕೊಡೋದಿಲ್ಲ. ಇವರಿಗೆ ಕಮ್ಮಿ ಕೊಡಬೇಕು, ಅವ್ರಿಗೆ ಜಾಸ್ತಿ. ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಮ್ಮಿ ಕೊಡಬೇಕು, ಇಲ್ಲಿ DMK ಸರ್ಕಾರ ಇದೆ ಕಮ್ಮಿ ಕೊಡಬೇಕು, ಇನ್ನೊಂದು ಇಲ್ಲಿ ಕೇರಳಲ್ಲಿ ಇದು ಯಾವುದು ಕಮ್ಯುನಿಸ್ಟ್ ಸರ್ಕಾರ ಇದೆ ಕಮ್ಮಿ ಕೊಡಬೇಕು. ಹಾಗೇನು ಮಾಡಲ್ಲ. ಅದು ಹೇಳಿದಂಗೆ ಒಂದು ಪಾಪ್ಯುಲೇಷನ್ ಈಗ ಇದು ಯಾರ್ಸ್ಟಿಕ್ ತಗೊಂಡಿದ್ದಾರೆ. ಆಮೇಲೆ ಇಕಾನಮಿ ಗ್ರೋತ್, ಇನ್ನೊಂದು ಇಕಾನಮಿ ಗ್ರೋತ್, ಪರ್ ಕ್ಯಾಪಿಟಾ ಗ್ರೋತ್ ಇದೆ. ಆಮೇಲೆ ನಮ್ಮ ನೋಡಿದರೆ GSDPನಲ್ಲಿ ನೋಡಿದರೆ ನಮ್ಮದು GSDPನಲ್ಲಿ ನೋಡಿದರೆ ನಮ್ಮದು ವೆರಿ ಗುಡ್ ಪೊಸಿಷನಲ್ಲಿ ಇದ್ದೇವೆ ನಾವು. ಆಮೇಲೆ ಏನಿದ್ರೂ ನಾವು ಏನಾಗಿದೆ ಅಂತ ಹೇಳಿದ್ರೆ, ನಾನು ಯಾವುದನ್ನು ಇವತ್ತೊಂದು ಅನಾಲಿಸಿಸ್ ನೋಡ್ತಾ ಇದ್ದೇನೆ. ನಮ್ಮದು GVA ಇದೆಲ್ಲ, ಆದರೆ GDP ಪ್ಲಸ್ ಸಬ್ಸಿಡೀಸ್ ಎಲ್ಲ ಸೇರಿಬಿಟ್ರೆ ಆನ್ ಪ್ರೊಡಕ್ಟ್ಸ್ ಅಂತ ಹೇಳಿದ್ರೆ ಅದು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತೇಳಿ ಆಗುತ್ತೆ. ಅದು ನೋಡುವಾಗ ನಮ್ಮದು ಸ್ಟೇಬಲ್ ಆಗಿದೆ. 56%ಅಲ್ಲಿ ನಮ್ಮ ಇದು ಇರಬೇಕಾ, ಇದು ಡಿಫ್ರೆನ್ಸ್ ಇರಬೇಕಾ, ಅದು 54ಕ್ಕೆ ಇಳಿದಿದೆ. ಅದರಿಂದ ಅಂದರೆ ಇಕಾನಮಿ ಸ್ಟೇಬಲ್ ಆಗಿದೆ, ನಮ್ಮ ರಾಷ್ಟ್ರದ ಇಕಾನಮಿ ಸ್ಟೇಬಲ್ ಆಗಿದೆ. ಇನ್ನು ಇದೇ ಒಂದು ಅವಕಾಶ ಅಂತ ಹೇಳ್ಕೊಂಡು ಇನ್ನೊಂದು 12 ತಿಂಗಳು 1st of Februaryಯಿಂದ ನೆಕ್ಸ್ಟ್ 1st of Januaryವರೆಗೆ ಒಂದೇ ಒಂದು ದೃಷ್ಟಿಕೋನ ಇಟ್ಕೊಂಡು, ಯಾವುದಂತೇಳಿ ಈ ಆರ್ಥಿಕ ಬೆಳವಣಿಗೆ ಆಗಬೇಕು, ಇಲ್ಲಿ ಕೈಗಾರಿಕಾ ಉದ್ಯಮ ಬೆಳಿಬೇಕು. PLI ಏನು ಹೇಳ್ತಾ ಇದ್ರು, PLI ಕೊಟ್ಟದ್ದೇ ಒಳ್ಳೇದಾಯ್ತು. ಅದರಿಂದ ಏನಾಗುತ್ತೆ ಅಂತೇಳಿದ್ರೆ ಈಗ ತುಂಬ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಪ್ರೊಡಕ್ಷನ್ಲಿಂದ ದೊಡ್ಡ ಕೈಗಾರಿಕೆಗಳಿಗೆ ಹೋಗಿದೆ. ಅದು ದೊಡ್ಡ ಕೈಗಾರಿಕೆ ಹೋದರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ PLI ಬರ್ತಾ ಇಲ್ಲ. ಅದು ಮಧ್ಯಮಕ್ಕೆ ಸ್ವಲ್ಪ ಬಂದಿರ್ಬೋದು, ಬಟ್ ಸಣ್ಣ ಕೈಗಾರಿಕೆಗಳಿಗೆ ಬಂದಿರಲಿಲ್ಲ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್. ಅದನ್ನು ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದನ್ನ ದೃಷ್ಟಿಕೋನ ಈ ಬಜೆಟ್ ಬರಬೇಕು. ಈ ಬಜೆಟಲ್ಲಿ ಚಿನ್ನ ಬೆಳ್ಳಿ ರೇಟ್ ನಾವು ಸ್ವಲ್ಪ ನಿರೀಕ್ಷೆ ಮಾಡಬಹುದು. ಇಲ್ಲ, ಚಿನ್ನ ಬೆಳ್ಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಜಗತ್ತಿನಲ್ಲೇ ಬೇರೆ ಪರಿಸ್ಥಿತಿ ಉದ್ಭವ ಆಗಿದೆ. ಒಂದು ಚೈನಾ ಓಪನ್ ಮಾರ್ಕೆಟ್ ಪರ್ಚೇಸ್ ಮಾಡ್ತಾ ಇದೆ. ಆಮೇಲೆ ಇವ್ರದ್ದು ಅಮೆರಿಕನ್ ಬಾಂಡ್ಸ್ ಇದೆಲ್ಲ, ಸೆಕ್ಯೂರಿಟಿ ಬಾಂಡ್ ಇದೆಲ್ಲ, ಅದನ್ನೆಲ್ಲ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಇಂಡಿಯಾ ಕೂಡ ಡೈಲ್ಯೂಟ್ ಮಾಡ್ತಾರೆ. ಅದೇ ಚಿನ್ನ ಪರ್ಚೇಸ್ ಮಾಡ್ತದೆ. ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ನಮ್ಮ ಇಂಡಿಯಾ ಕೂಡ ಚಿನ್ನ ಪರ್ಚೇಸ್ ಮಾಡ್ತದೆ, ಚೈನಾ ಮಾಡ್ತಾ ಇದೆ, ಬೇರೆ ಬೇರೆ ರಾಷ್ಟ್ರಗಳು ಕೂಡ ಚಿನ್ನ ಪರ್ಚೇಸ್ ಮಾಡ್ತಾರೆ. ಇದು ಸೆಕ್ಯೂರಿಟಿ, ನಮ್ಮ ಸೆಕ್ಯೂರಿಟಿ. ಹಾಗಾಗಿ ನಿರೀಕ್ಷೆ ಮಾಡಲಿಕ್ಕೆ ರಷ್ಯಾ ಯುಕ್ರೇನ್ ವಾರ ಆದಾಗ ಏನಾಯಿತು ಅಂದರೆ, ರಷ್ಯಾ ಅದು $400 ಬಿಲಿಯನ್ ಅಷ್ಟು ದುಡ್ಡುಗಳು ಅಮೇರಿಕನ್ ಮಾರ್ಕೆಟ್ನಲ್ಲಿ ಬಾಂಡ್ಸ್ ಮತ್ತು ಯುರೋಪ್ನಲ್ಲಿ ಅಸೆಟ್ಸ್ ಆಗಿ ಇದ್ದವು. ಈ ವಾರ್ ಟೈಮ್ನಲ್ಲಿ ಏನು ಮಾಡಿದರು, ಇದನ್ನು ಎಲ್ಲದನ್ನು ಫ್ರೀಸ್ ಮಾಡಿಬಿಟ್ರು. ಯಾವಾಗ ಇದನ್ನು ಫ್ರೀಸ್ ಮಾಡಿಬಿಟ್ರು, ಬೆಕ್ಕಿಗೆ ಬಿಸಿ ಹಾಲು ತೋರಿಸ್ದಂಗೆ ಆಗೋಯ್ತು ವರ್ಲ್ಡ್ಗೆ. ಚೈನಾಗೂ ಏನು ಗೊತ್ತಾಯಿತು ಅಂದರೆ, ಚೈನಾ ನಮಗಿಂತ ಜಾಸ್ತಿ ಇಟ್ಕೊಂಡಿದೆ. ನಾವು $300 to $400 ಬಿಲಿಯನ್ ಅಷ್ಟು ಅವ್ರ ಹತ್ರ ಸೆಕ್ಯೂರಿಟಿ ಬಾಂಡ್ಸ್ ಅಮೇರಿಕಾದ ಹಿಡ್ಕೊಂಡು ಕೂತಿದ್ದೀವಿ. ವರ್ಲ್ಡ್ ಇವಾಗ ಏನಾಗ್ತಾ ಇದೆ ಅಂದರೆ, ಅಮೇರಿಕಾ ಡಾಲರನ್ನು ಬಿಟ್ಟು ಟ್ರೇಡ್ ಮಾಡಬೇಕು, ಇನ್ನೊಂದು ಕರೆನ್ಸಿ ಬರಬೇಕು ಅಂತ ನೋಡ್ತಾ ಇದ್ದಾರೆ. ಈ ವ್ಯಕ್ತಿತ್ವದಲ್ಲಿ ಮುಖ್ಯವಾಗಿ ಏನಾಗ್ತಾ ಇದೆ ಅಂದರೆ, ಡಾಲರ್ ಅದೊಂದು ದೊಡ್ಡ ಸ್ಟೋರಿ. ಆದರೆ ಸಿಂಪಲಾಗಿ ಹೇಳ್ತೀನಿ, ಡಾಲರ್ ಇವಾಗ ವೀಕ್ ಆಗ್ತಾ ಇದೆ. ಏನು ಸಪೋರ್ಟ್ ಇಲ್ಲ, ಅಮೇರಿಕಾನೇ ಸಪೋರ್ಟು.
ಅದಕ್ಕೆ ಈಗ ಆಲ್ಟರ್ನೇಟಿವ್ ಬರೋ ಕರೆನ್ಸಿ ಹಳೆ ಸಿಸ್ಟಮ್ಗೆ ಹೋಗೋ ಥರ ಗೋಲ್ಡ್ ಬ್ಯಾಕಿಂಗ್ ಕೊಡ್ತೀವಿ ನಾವು ಅನ್ನೋದಕ್ಕೋಸ್ಕರ ಚೈನಾ, ಇಂಡಿಯಾ, ರಷ್ಯಾ ಈ ಮಾರ್ಕೆಟ್ನಲ್ಲಿ ಗೋಲ್ಡನ್ನು ಎಷ್ಟು ತೊಗೋಬೇಕೋ ಅಷ್ಟು ತೊಗೊಳ್ತಾ ಇದ್ದಾರೆ. ಯಾತಕ್ಕೆ ಅಂದರೆ ನೆಕ್ಸ್ಟ್ 10 ಇಯರ್ಸ್ 15 ಇಯರ್ಸ್ನಲ್ಲಿ ಗೋಲ್ಡ್ ಡ್ರಿವನ್ ಬಾಂಡ್ ಆಗುತ್ತೆ. ಸರ್ ಹೇಳಿದಾಗೆ ಅಮೇರಿಕಾ ಮೇಲಿರೋ ಬಾಂಡ್ಗಳಿಟ್ಟಿರೋದನ್ನೆಲ್ಲ ಲಿಕ್ವಿಡೇಟ್ ಮಾಡಿ ರಿಯಲ್ ಗೋಲ್ಡ್ಗಳನ್ನ ತೆಗೆದಿಡ್ತಾ ಇದ್ದಾರೆ. ಇದು ಜರ್ಮನಿ ಹತ್ರ ಈ ಬಜೆಟ್ ಅಲ್ಲಿ ಈ ಬಜೆಟಲ್ಲಿ ಅದೇನು ಪ್ರಸ್ತಾಪ ಬರಲ್ಲ, ಒಂದು ಸ್ಕೀಮ್ ಅದು ಸೀಕ್ರೆಟ್ ಆಗಿ ಮಾಡ್ತಾ ಇದ್ದೇವೆ. ಈ ಬಜೆಟ್ ಪ್ರಸ್ತಾಪ ಬರಲ್ಲ. ಸರ್ವಿಸಸ್ ವಿಚಾರದಲ್ಲಿ ನಮ್ಮ ಈಗ ಅದರಲ್ಲಿ GDPಯಲ್ಲಿ ಒಂದು ಹೈಯೆಸ್ಟ್ ಶೇರ್ ಇರೋದು ಸರ್ವಿಸಸ್ ಸೆಕ್ಟರ್. ನಮ್ಮ IT ವಿಚಾರದಲ್ಲಿದ್ದರೆ ನಮ್ಮ ಬೆಂಗಳೂರು ಇದು ಅದರಲ್ಲಿ ತುಂಬ ದೊಡ್ಡ ಇದಿದೆ, ಕಾಂಟ್ರಿಬ್ಯೂಷನ್ ಇದೆ. ಸೊ ಆ ವಿಚಾರದಲ್ಲಿ ಏನಾದರೂ ಇರ್ಬೋದು, ಆ ವಿಚಾರದಲ್ಲಿ ನಾವು ಇದು ಮಾಡಲಿಕ್ಕೆ ಹೇಳೋದಿರ್ಲಿಕ್ಕಾಗೋದಿಲ್ಲ. ಅದು ಬಿಟ್ಟರೆ ನಮ್ಮ ಇದು ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಕೂಡ ಯಾವುದಾದ್ರೂ ಒಂದೆರಡು ಇದು ಸಿಗ್ಬೋದು ಅಂತ ಕರ್ನಾಟಕಕ್ಕೆ ಹೇಳಿ ಕರೆಕ್ಟ್. ಅದು ಈಗ ಏನಂತ ಹೇಳಿದ್ರೆ IT ಅಂದರೆ ಸರ್ವಿಸಸ್ಗೆ ಪ್ರಾಶಸ್ತ್ಯ ಕೊಡ್ಬೋದು. ಯಾಕಂತ ಹೇಳಿದ್ರೆ ಈಗ ನಮ್ಗೆ ಟ್ರಾವೆಲ್ ಟೂರಿಸಮ್ ಒಂದು ಸರ್ವಿಸಸ್, IT ಸರ್ವಿಸಸ್. ಇಲ್ಲ ಸರ್, ಕರ್ನಾಟಕಕ್ಕೆ ಅವ್ರು ಕೇಳಿರೋದು ಒಂದು 11,950 ರಫ್ಲಿ 12,000 ಕೋಟಿ ರೂಪಾಯಿ ಒಂದು ಪ್ಯಾಕೇಜ್ ಕೇಳಿದ್ದಾರೆ ನಮಗೆ. ಅವರದ್ದು ಅರ್ಬನ್ ಡೆವಲಪ್ಮೆಂಟ್, ಬ್ಯಾಂಗ್ಳೂರು ಡೆವಲಪ್ಮೆಂಟ್ಗೆ ಅಂತ. ಅದರಲ್ಲಿ ನನಗೆ ತಿಳಿದ ಮಟ್ಟಿಗೆ ಒಂದು ಸ್ವಲ್ಪ ಆನರ್ ಮಾಡೋ ಚಾನ್ಸಸ್ ಇದೆ. ಯಾಕೆಂದರೆ ಬ್ಯಾಂಗ್ಳೂರು ಇದು ಟ್ರಾಫಿಕ್ ಕಂಜೆಷನ್ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಅದರಲ್ಲಿ ಒಂದು ಕೊಡೋದಿದೆ. ರೈಲ್ವೆಗೆ ಒಂದು ಬಹುಪಾಲಿನ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಕಂಟಿನ್ಯೂ ವಿತ್ ನೀವು ಹೇಳ್ದಂಗೆ ಈ ಪ್ಯಾಕೇಜ್ ಏನು ಯೋಚನೆ ಮಾಡೋದು. ಯಾಕಂತ ಹೇಳಿದ್ರೆ ಇಲೆಕ್ಷನ್ ಬರ್ತಾ ಇದೆ, GBA ಗ್ರೇಟರ್ ಬ್ಯಾಂಗ್ಳೂರು ಇಲೆಕ್ಷನ್ ಬರ್ತಾ ಇದೆ, ಪಂಚಾಯತ್ ಕೂಡ ಇಲೆಕ್ಷನ್ ಬರ್ತಾ ಇದೆ. ಇದನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಅದನ್ನು ಪರಿಶೀಲಿಸುವಂಥ ಸಂದರ್ಭ ಇದೆ. ಈ ರೀತಿಯಲ್ಲಿ ನಮ್ಮ ಇದಕ್ಕೆ ಕೊಡ್ತೇವೆ ಇದಕ್ಕೆ ಅಂದರೆ ಪ್ರಾಜೆಕ್ಟ್ ಬೇಸ್ ಫಂಡಿಂಗ್ ಕೊಡ್ಬೋದು, ಡೈರೆಕ್ಟಾಗಿ ಇದು ಕ್ಯಾಶ್ ಟ್ರಾನ್ಸ್ಫರ್ ಮಾಡಲ್ಲ. ಪ್ರಾಜೆಕ್ಟ್ ಬೇಸ್ಡೇ ಕೊಡೋದು. ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ಗೆ ಸ್ವಲ್ಪ ದುಡ್ಡು ಕೊಡೋ ಸಾಧ್ಯತೆ. ಅದು ಏನಂತೇಳಿ ರೈಲ್ವೆಗೆ ಸಬರ್ಬನ್ನನ್ನು ಇವರು ದುಡ್ಡು ಕೊಡ್ತೀನಿ ಪ್ರಾಜೆಕ್ಟನ್ನು ಇನಿಷಿಯೇಟ್ ಮಾಡಿದ್ದಾರೆ, ಬಟ್ ಫುಲ್ ಸ್ಕೇಲ್ ಆಗಿಲ್ಲ. ಅದಕ್ಕೂ ಕೈ ಹಾಕೋ. ಆಮೇಲೆ ರಿವರ್ ಜೋಡಣೆ ಇದೆಯಲ್ಲ ನಮ್ಮದು, ಅದು ಪ್ರಾಜೆಕ್ಟ್ ಅದು ಇನ್ನೂ ತುಂಬ ಅದು ಎಷ್ಟು ವರ್ಷದಿಂದ ಬಿದ್ದಿದೆ. ಅದು ಯೋಜನೆ ಹಾಗಲ್ಲ. ಅದು ಯಾಕಂತ ಹೇಳಿದ್ರೆ ಅಲ್ಲಿ ಕರ್ನಾಟಕಕ್ಕೆ ಇಷ್ಟೇ. ಇದು ಬಿಟ್ಟರೆ ದೊಡ್ಡ ನಿರೀಕ್ಷೆಗಳು ಮಂಗಳೂರು ಪೋರ್ಟ್. ಈ ಮಂಗಳೂರು ಪೋರ್ಟ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಒನ್ ಮೋರ್ ಇದು ಶಿಪ್ ಬಿಲ್ಡಿಂಗ್ಗೆ ಏನಾದ್ರು ಒಂದು ಅವಕಾಶಗಳು ಬರೋ ಸಾಧ್ಯತೆ ಇರಬಹುದು. ಇಲ್ಲ, ಅದು ನೀವು ಮಂಗಳೂರು ಪೋರ್ಟ್ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಶಿಪ್ ಬಿಲ್ಡಿಂಗ್ ಆಗೋದಿಲ್ಲ. ಕಾರವಾರದಲ್ಲಿ ನೇವಿಗೆ ಶಿಪ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಅಲ್ಲಿ. ಅದೇ ಆ ಕಡೆ ಕರ್ನಾಟಕದಲ್ಲಿ ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಮಂಗಳೂರು ಪೋರ್ಟ್ನ ಕೆಪಾಸಿಟಿ ಜಾಸ್ತಿ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಅಲ್ಲಿಂದ ನಾವೆಂತ ಸಣ್ಣ ಶಿಪ್ಗಳು ಬರ್ತವೆ, ದೊಡ್ಡ ಶಿಪ್ಗಳು ಯಾವುದು ಬರೋದಿಲ್ಲ. ನವಶೇವಗೆ ಹೋಗುತ್ತೆ. ನಾವು ಇಲ್ಲಿಂದ ಅಲ್ಲಿ ಕಳಿಸಿದ್ದು ನವಶೇವದಲ್ಲಿ ಡೈರೆಕ್ಟ್ ಹೋಗಲ್ಲ, ಇದರಲ್ಲಿ ಹೈ ಸೀಸ್ನಲ್ಲೇ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ಅದು ಎಕ್ಸ್ಪೋರ್ಟ್ ಡೆವಲಪ್ ಮಾಡಬೇಕಾದ್ರೆ ಕನೆಕ್ಟಿವಿಟಿ ಟು ಒಂದೇ ಪೋರ್ಟ್ ಇರೋದು ನಮಗೆ, ಬೇರೆ ಯಾವುದಿಲ್ಲ. ಕಾರವಾರ ಅಕ್ಕಪಕ್ಕ ಇದೆಯಲ್ಲ, ಸಣ್ಣ ಪೋರ್ಟ್ ಡೆವಲಪ್ ಮಾಡಿ ಇದನ್ನು ದೊಡ್ಡದು ಮಾಡಬೇಕು. ಇದು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಯಾವುದು ಸರ್, ಈಗ ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಏನಾದರೂ ಶೇರ್ ಮಾರ್ಕೆಟಲ್ಲಿ ಗೌರ್ಮೆಂಟ್ ಏನು ಮಾಡಿ ಇದು ರಿಲ್ಯಾಕ್ಸೇಷನ್ ಮಾಡಿದರೆ ಆಟೋಮೆಟಿಕ್ ಶೇರ್ ಮಾರ್ಕೆಟ್ ಜಾಸ್ತಿ ಹೋಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ಗೆ ಸಪೋರ್ಟ್ ಕೊಟ್ಟರೆ ಶೇರ್ ಮಾರ್ಕೆಟ್ ಜಾಸ್ತಿ ಆಗುತ್ತೆ. ಡಿಫೆನ್ಸ್ ಇಂಡಸ್ಟ್ರೀಸ್ಗೆ ಏನಾದರೂ ವಿಶೇಷವಾದ ಇನ್ವೆಸ್ಟ್ಮೆಂಟ್ ಮಾಡಿದರೆ ಡಿಫೆನ್ಸ್ ಇಂಡಸ್ಟ್ರೀಸ್ ಶೇರ್ ಆಗುತ್ತೆ. ಈಗ ಹೈವೇ ಅಥಾರಿಟಿ ಡೆವಲಪ್ ಆದ ಕೂಡಲೇ ಕ್ರಿಪ್ಟೋ ಕರೆನ್ಸಿ ವಿಚಾರ ಟೌನ್ಶಿಪ್ ಡೆವಲಪ್ ಆಗುತ್ತೆ. ಯಾಕಂದ್ರೆ ಅದರ F&O ಎಲ್ಲ ತುಂಬಾ ಆಕ್ಟಿವ್ ಆಗಿದೆ. ಆ ವಿಚಾರದಲ್ಲಿ ಗವರ್ಮೆಂಟ್ ಕ್ರಿಪ್ಟೋ ತುಂಬಾ ದೂರ ಇಡ್ತಾ ಇದ್ರು. ಈಗ ಆ ವಿಚಾರದಲ್ಲಿ ಏನಾದರೂ ಬರುವ ಸಾಧ್ಯತೆ ಇರ್ಬೋದು, ಯಾಕಂದ್ರೆ ತುಂಬಾ ಜನ ಅದರಲ್ಲಿ ಹಣ ಹಾಕ್ತಾ ಇದ್ದಾರೆ. ಸೊ ಆ ವಿಚಾರದಲ್ಲಿ ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ, ಬಟ್ ಏನಾದರೂ ಆ ವಿಚಾರದಲ್ಲಿ ತರ್ಬೋದು ಅವರು ಅಂತ ಕಾಣ್ತದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವುದೇ ಒಂದು ಸರ್ಕಾರ ನೇರವಾಗಿ ಇದು ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಅವರ ಪಾಲಿಸಿ ವಿಲ್ ಇನ್ಫ್ಲೂಯೆನ್ಸ್ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಹೊರತು ನೇರವಾಗಿ ಸ್ಟಾಕ್ ಮಾರ್ಕೆಟ್ಗೆ. ಇನ್ನೊಂದು, ರೂಪಾಯಿಯ ಮೌಲ್ಯ ಯಾಕೆ ಕುಸಿತ ಆಗ್ತಾ ಇದೆ? ಇದು ವರ್ಲ್ಡಿನ ಇನ್ಸ್ಟೆಬಿಲಿಟಿ. ಒನ್ ಆಫ್ ದ ಮೇಜರ್ ರೀಸನ್ ಏನಾಗ್ತಾ ಇದೆ ಅಂದರೆ, ಯಾವಾಗ ಇದು ಇನ್ಫ್ಲೇಷನ್ ಕರೆಕ್ಷನ್ ಆಗ್ತಾ ಇರೋದು ವರ್ಲ್ಡಲ್ಲಿ ಇವಾಗ ಇನ್ಸ್ಟೆಬಿಲಿಟಿ ತುಂಬ ಜಾಸ್ತಿ ಇರೋದ್ರಿಂದ ಆಟೋಮ್ಯಾಟಿಕಲಿ ದ ಡೆವಲಪ್ಡ್ ಎಕಾನಮಿ ಕರೆನ್ಸಿ ವಿಲ್ ಬಿಕಮ್ ಮೋರ್ ಸ್ಟ್ರಾಂಗರ್. ಆದ್ದರಿಂದ ನಮ್ಮದು ಒಂದು ಸ್ವಲ್ಪ ಇನ್ನೊಂದೇನು ಅಂದರೆ, ಒಂದು ಗುಡ್ ಅಮೌಂಟ್ ಆಫ್ ಡಿಫ್ರೆನ್ಸ್
ಡಾಲರ್ಗೂ ನಮ್ಮ ರುಪಿಗೂ ಇರೋದು ತುಂಬ ಒಳ್ಳೆಯದು ನಮಗೆ. ಯಾತಕ್ಕೆ ಅಂತ ಹೇಳಿದರೆ ನಮ್ಮ ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿಗಳಿಗಿಂತ ನಮಗೆ ಒಳ್ಳೆಯ ಆದಾಯ ಬರುತ್ತೆ, ಮತ್ತು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂಡಸ್ಟ್ರಿಗಳಿಗೆ ಒಳ್ಳೊಳ್ಳೆ ಬಿಸ್ನೆಸ್ ಆಪರ್ಚುನಿಟೀಸ್ ಸಿಗುತ್ತೆ. ಸರ್ಕಾರ ಈಗ ಬ್ಯಾಕ್ ಎಂಡ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಸರ್. ಪ್ರಾಸೆಸ್ ಇಂಡಸ್ಟ್ರಿ, ಮಟೀರಿಯಲ್ಸ್, ರಾ ಮಟೀರಿಯಲ್, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಮತ್ತು ಎಕ್ವಿಪ್ಮೆಂಟ್ಗಳಿಗೆ ಸಾಲಗಳು ಕೊಡೋದಕ್ಕೆ, MSMEಗಳಿಗೆ ಇವಾಗ ಟೆಕ್ನಾಲಜಿ ಇದೆ, ಕಂಪನಿಗಳನ್ನು ಕೈ ತುಂಬಿಸೋಕೆ ಏನೇನು ಬೇಕೋ ಎಲ್ಲ ಮಾಡ್ತಾರೆ ಈ ಸರಿ. ಅದು ನನ್ನ ನಂಬಿಕೆ. ಚೆನ್ನಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಗುರುಜನ್ ಕಿಸೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ನಾಳೆ ಅಂತೂ ಸಹಜವಾಗಿ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಯಾವ ವಲಯಕ್ಕೆ, ಯಾವ ಕ್ಷೇತ್ರಕ್ಕೆ ಅನುಕೂಲ ಆಗತ್ತೆ ಅಂತೇಳಿ, ಪ್ರಮುಖವಾಗಿ ಕರ್ನಾಟಕಕ್ಕೆ ಏನು ಬರುತ್ತೆ ಅನ್ನುವಂಥ ಕುತೂಹಲ. ಸೊ ನಾಳಿನ ಬಜೆಟ್ ಬೆಳಗ್ಗೆ 9 ಗಂಟೆಯಿಂದ ಜಿ ಕನ್ನಡ ನ್ಯೂಸ್ನಲ್ಲಿ ನಿರಂತರವಾಗಿ ಲೈವ್ ಅಪ್ಡೇಟ್ ಇರುತ್ತೆ. ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಆಗತ್ತೆ, ಏನು ಎತ್ತ ನಿರೀಕ್ಷೆ ಏನಿತ್ತು, ಇದು ಜನಪರವಾಗಿರುವಂಥ ಬಜೆಟ್ ಅಥವಾ ರಾಜಕೀಯ ಬಜೆಟ್ ಆಗತ್ತೆ ಏನು ಅಂತೇಳಿ, ಅಂದರೆ ಕ್ಷಣ ಕ್ಷಣದ ಮಾಹಿತಿ ನಿಮ್ಮ ಜಿ ಕನ್ನಡ ನ್ಯೂಸಲ್ಲಿ ಸಿಗುತ್ತೆ. ಸೊ ನಾಳೆ ಸಹಜವಾಗಿ ಕುತೂಹಲ ಇದೆ, ಕಾದು ನೋಡೋಣ ಏನೆಲ್ಲ ಆಗತ್ತೆ ನಾಳಿನ ಡೆವಲಪ್ಮೆಂಟ್ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.